ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರಂ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾತ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾन्तಂ आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणात्पितपारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सदर्शनार्यं तं वन्दे कूरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणदार्तिहारिणं कृत्वा नमद्यं निगमान्तभाष्यं निराकृतं येन वयं श्रुतीनां प्रतारितानामपहुश्रुतैः तं रामानुजं योगिनमाश्रयामः। श्रीभाष्यकृतपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्तिः शान्तिः शान्तिः। अशेषचिदचिद्वस्तुशेषिणे शेषशायिने निर्मलानन्दकल्याणनिधये विष्णवे नमः। ವೇದಾರ್ಥ ಸಂಗ್ರಹದಲ್ಲಿ ಕಡೆ ಭಾಗದಲ್ಲಿದ್ದೀವಿ. ಅದು ಕಡೆಯಲ್ಲಿ ವೇದ ಪ್ರಮಾಣವನ್ನೆಲ್ಲ ಸ್ಥಾಪನೆ ಮಾಡಿ, ವೇದದ ಪ್ರಾಮಾಣ್ಯವು ಸ್ವತಃ ಪ್ರಮಾಣವಾದದ್ದು, ವೇದವು ಅಲ್ಪೌರುಷೇಯವಾದದ್ದು, ನಿತ್ಯವಾದದ್ದು, ಇದೆಲ್ಲ ಹೇಳಿ ಅದು ಹೇಗೆ ಅದಕ್ಕೆ ಕ್ರಮವಿಶಿಷ್ಟತ್ವ ಅದನ್ನೆಲ್ಲ ಹೇಳಿ ಪುರಾಣಗಳ ಪ್ರಾಮಾಣ್ಯವನ್ನು ಮೊದಲೇ ಹೇಳಿದ್ರು ಇದಕ್ಕೆ ಹಿಂದೆಯೇ. ಇದೆಲ್ಲ ಹೇಳಿದ್ಮೇಲೆ ಕಡೆಯಲ್ಲಿ ಅದರ ಒಂದು ಉಪಸಂಹಾರವನ್ನು ಈ ರೀತಿ ಮಾಡ್ತಾರೆ. ಏವಂ ಇತಿಹಾಸ ಪುರಾಣ ಧರ್ಮಶಾಸ್ತ್ರ ಉಪಬೃಂಹಿತ ಸಾಂಗ ವೇದವೇದ್ಯ. ಇತಿಹಾಸ ಪುರಾಣ ಧರ್ಮಶಾಸ್ತ್ರ ಮೊದಲಾದವುಗಳಿಂದ ಉಪಬೃಂಹಿತವಾದ ಅಂಗಗಳೊಡನೆ ಕೂಡಿದ ವೇದಗಳಿಂದ ತಿಳಿಯಲ್ಪಡುವವನು ಪರಬ್ರಹ್ಮಭೂತಃ ನಾರಾಯಣ ನಿಖಿಲಹೇಯ ಪ್ರತ್ಯನೀಕಃ ಸಕಲೇತರ ವಿಲಕ್ಷಣಃ ಅಪರಿಚ್ಛಿನ್ನ ಜ್ಞಾನಾನಂದೈಕ ಸ್ವರೂಪಃ ಸ್ವಾಭಾವಿಕ ಅನವತಿಕಾಶ್ಯ ಅಸಂಖ್ಯೇಯ ಕಲ್ಯಾಣ ಗುಣಾಕರಃ. ಇದೆಲ್ಲ ಪರಮಾತ್ಮನ ಸ್ವರೂಪವನ್ನು ಹೇಳುವಾಗ ಮೊದಲು ಪರಬ್ರಹ್ಮ ಅಂತ ಹೇಳಲ್ಪಟ್ಟವನು ಶ್ರುತಿಗಳಲ್ಲಿ ಪರಮಾತ್ಮನೇ. ಆ ದೇವತಾ ವಿಶೇಷ ಯಾರು ಅಂತ ಹೇಳಿದ್ರೆ ನಾರಾಯಣ ಶಬ್ದದಿಂದ ಹೇಳಲ್ಪಡುವಂತಹವನು. ನನಗೆ ಉಭಯಲಿಂಗತ್ವ, ಸಕಲೇತರ ವಿಲಕ್ಷಣತ್ವ, ಮತ್ತೆ ಸ್ವರೂಪವು ಕೂಡ ಜ್ಞಾನಾನಂದೈಕ ಸ್ವರೂಪ, ಹಾಗೆಯೇ ಎಲ್ಲ ಕಲ್ಯಾಣ ಗುಣಗಳಿಗೆ ಆಶ್ರಯವಾದವನು. ಸ್ವಸಂಕಲ್ಪ ಅನುವಿಧಾಯಿ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದ, ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಎಲ್ಲ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ಹೊಂದಿರುವಂತಹ ಚೇತನಾಚೇತನ ಪದಾರ್ಥಗಳ ಸಮೂಹವನ್ನೆಲ್ಲ ಉಳ್ಳವನು. ಅಪರಿಚ್ಛೇದ್ಯ ಸ್ವರೂಪ ಸ್ವಭಾವ ಅನಂತ ಮಹಾವಿಭೂತಿ, ಇದು ಅವನ ನಿತ್ಯ ವಿಭೂತಿಯನ್ನು ತಿಳಿಸುತ್ತೆ. ಅದರ ಸ್ವರೂಪವು ಕೂಡ ಅಪರಿಚ್ಛೇದ್ಯವಾದದ್ದು, ಅಂದ ಒಂದು ಅನಂತವಾದ ಒಂದು ಮಹಾವಿಭೂತಿ, ನಿತ್ಯ ವಿಭೂತಿ ಎನ್ನುವುದನ್ನು ಹೊಂದಿದ್ದಾನೆ. ನಾನಾ ವಿಧ ಅನಂತ ಚೇತನಾತ್ಮಕ ಪ್ರಪಂಚ ಲೀಲೋಪಕರಣ, ಹಾಗೆಯೇ ಲೀಲಾ ವಿಭೂತಿಯು ಕೂಡ ಅವನಿಗೆ ಉಪಕರಣವಾಗಿದೆ, ಲೀಲೋಪಕರಣವಾಗಿದೆ ಅಂತ ಹೇಳಿ ಪರಮಾತ್ಮ ಇಲ್ಲಿನ ಉಭಯವಿಭೂತಿ ವಿಶಿಷ್ಟನಾದ ಶ್ವೇತರ ಸಮಸ್ತ ವಿಲಕ್ಷಣನಾದ ಪರಮಾತ್ಮನೇ ಶ್ರುತಿಗಳಲ್ಲಿಯೂ ಇತಿಹಾಸ ಪುರಾಣಗಳಲ್ಲೆಲ್ಲ ಉಪಬೃಂಹಿತವಾದ ಶ್ರುತಿಗಳಲ್ಲಿ ಸ್ಥಾಪನೆ ಪಟ್ಟಲ್ವನು, ತಿಳಿಯಲ್ಪಡಬೇಕಾದವನು ಅನ್ನೋದನ್ನು ಸ್ಥಾಪನೆ ಮಾಡಿ ಅದಕ್ಕೆ ಈಗ ಪ್ರಮಾಣಗಳನ್ನು ಕೆಲವು ತೋರಿಸ್ತಾರೆ ಮುಂದೆ. ಸರ್ವಂ ಖಲ್ವಿದಂ ಬ್ರಹ್ಮ ಐತದಾತ್ಮ್ಯವಿದಂ ಸರ್ವಂ ತತ್ವಮಸಿ ಶ್ವೇತಕೇತೋ ಏನಮೇಕೆ ವದಂತ್ಯಗ್ನಿಂ ಮರುತೋನ್ಯೇ ಪ್ರಜಾಪತಿಂ ಇಂದ್ರಮೇಕೆ ಪರೇ
ಪ್ರಾಣಂ ಅಪರೇ ಬ್ರಹ್ಮ ಶಾಶ್ವತಂ. ಈ ಸರ್ವಂ ಕಲ್ಪಿತಂ ಬ್ರಹ್ಮ ಅನ್ನೋದು ಎಲ್ಲವೂ ಬ್ರಹ್ಮಾತ್ಮಕವಾದದ್ದೇ ಅಂತ ಹೇಳಿ, ಅದಾದ ಮೇಲೆ ಬರುವ ಮಂತ್ರ ಶಾಂಡಿಲ್ಯ ವಿದ್ಯೆ ಅಂತ ಹೇಳಿ, ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ ಮೊದಲನೇ ಅಧ್ಯಾಯದ 2ನೇ ಪಾದ, ಆರಂಭದ ಅಧಿಕರಣವೇ ಅದು. ತಜ್ಜಲಾನಿತಿ ಶಾಂತ ಉಪಾಸೀತ ಮನೋಮಯ ಭಾರೂಪ ಅಂತ ಮುಂದೆ ಬರುತ್ತೆ. ಅದರಲ್ಲಿ ಎಲ್ಲವೂ ಬ್ರಹ್ಮವೇ, ಈ ಪ್ರಪಂಚವೆಲ್ಲ ಅವನಿಂದಲೇ ಸೃಷ್ಟಿಯಾಗಿದೆ, ಸೃಷ್ಟಿ ಸ್ಥಿತಿ ಲಯಗಳು ಅವನಿಂದನೇ ಆಗುತ್ತೆ ಅನ್ನೋದನ್ನ ಆ ರೀತಿ ಜಗತ್ಕಾರಣನಾದ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಅಂತ ಹೇಳುವಂತಹದ್ದು. ಅವನಿಗೆ ಅನೇಕ ಗುಣಗಳನ್ನ ಕೂಡ ಹೇಳುತ್ತೆ, ಮನೋಮಯ ಭಾರೂಪ ಮೊದಲಾದದ್ದು. ಆ ಶ್ರುತಿಯನ್ನು ಮೊದಲು ಹೇಳಿ, ಐತದಾತ್ಮ್ಯಮಿದಂ ಸರ್ವಂ, ಇದೆಲ್ಲವೂ ಇವನನ್ನು ಆತ್ಮನಾಗಿ ಹೊಂದಿದೆ, ನೀನು ಅವನನ್ನು ಆತ್ಮನಾಗಿ ಹೊಂದಿದೆಯೇ ಅಂತ ಹೇಳಿ, ಸಾಮಾನ್ಯ ವಿಶೇಷ ನ್ಯಾಯದಿಂದ ತತ್ವಮಸಿ ಶ್ವೇತಕೇತೋ ಅಂತ ಹೇಳುವಾಗ, ಏನಮೇಕೆ ವದಂತಿ ಅಗ್ನಿಂ, ಏಕೆ ಅಂತ ಹೇಳಿದ್ರೆ ಕೆಲವು ಶಾಖೆಗಳಲ್ಲಿ ಅಂತ ಅರ್ಥ. ಏಕೆ ಅಂದರೆ ಕೆಲವರು ಅಂದರೆ ವೇದ ಶಾಖೆಗಳು, ಕೆಲವು ವೇದ ಶಾಖೆಗಳಲ್ಲಿ ಅವನನ್ನು ಅಗ್ನಿ ಅಂತ ಹೇಳಲ್ಪಟ್ಟಿದೆ, ಕೆಲವು ಕಡೆ ಪ್ರಜಾಪತಿ ಅಂತ ಕೆಲವು ಶಾಖೆಗಳು ಹೇಳುತ್ತವೆ, ಕೆಲವು ಪ್ರಾಣ ಅಂತಾನೆ ಹೇಳುತ್ತೆ. ಬ್ರಹ್ಮ ಶಾಶ್ವತಂ, ಶಾಶ್ವತವಾದ ಬ್ರಹ್ಮ ಅಂತ ಹೇಳಿ, ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಪರಮಾತ್ಮನು ಹೇಳಲ್ಪಟ್ಟಿದ್ದಾನೆ ವೇದ ಶಾಖೆಗಳಲ್ಲಿ ಅಂತ ಅರ್ಥ. ಜ್ಯೋತಿಂಷಿ ಶುಕ್ರಾಣಿ ಚ ಯಾನಿ ಲೋಕೆ ತ್ರಯೋ ಲೋಕಾಹ ಲೋಕಪಾಲಾಹ ತ್ರಯೀ ಚ. ಎಲ್ಲವೂ ಕೂಡ ಪ್ರಕಾಶವಾದ ಪದಾರ್ಥಗಳು ಯಾವ್ಯಾವುದಿದೆಯೋ ಲೋಕದಲ್ಲಿ, ಮತ್ತೆ ಲೋಕಪಾಲರು ಯಾರಿದ್ದಾರೋ 3 ಲೋಕಗಳು ಕೂಡ, ತ್ರಯ ಅಗ್ನೇಯಶ್ಚ ಆಹುತಯಶ್ಚ ಪಂಚ, 3 ಅಗ್ನಿಗಳು ಇದೆಲ್ಲ ಆಹ್ವನೀಯ, ಗಾರ್ಹಪತ್ಯ, ದಾಕ್ಷಿಣಾಗ್ನಿ ಅಂತ ಹೇಳಿ. ಪಂಚ ಆಹುತಯ, ಆಹುತಿಗಳು 5 ವಿಧವಾಗಿ, ಆಜ್ಯ, ಪುರೋಡಾಶ ಮೊದಲಾದದ್ದು ಹೇಳಲ್ಪಟ್ಟಿದೆ. ಈ ರೀತಿ 5 ಆಹುತಿಗಳು ಕೂಡ ಯಾವ್ಯಾವ ಬೇರೆ ಬೇರೆ ಪದಾರ್ಥಗಳನ್ನು ಆಹುತಿಗಳಾಗಿ ಕೊಡಲ್ಪಡುತ್ತವೋ ಅದೆಲ್ಲವೂ ಕೂಡ ಆಹುತಿಗಳು ಸೋಮರಸವನ್ನು ಆಹುತಿಯಾಗಿ ಕೊಡ್ತಾರೆ. ಹಾಗೆ ಆಜ್ಯವನ್ನು, ಪುರೋಡಾಶವನ್ನು, ವ್ರೀಹಿಯನ್ನು, ದಧಿಯನ್ನು ಸಾನ್ನಾಯ ಅಂತ ಹೇಳಲ್ಪಡುತ್ತೆ, ದಧಿ. ಈ ರೀತಿ ಅದೆಲ್ಲ ಆಹುತಿಗಳನ್ನು ಸರ್ವೇ ದೇವಾಹ ದೇವಕಿ ಪುತ್ರ ಏವ, ಕೃಷ್ಣನ ವಿಷಯವೂ ಕೂಡ ಹೇಳಲ್ಪಟ್ಟಿದೆ. ಎಲ್ಲ ಅವನನ್ನು ಆತ್ಮನಾಗಿ ಉಳ್ಳದ್ದೇ ಎಲ್ಲವೂ ಅಂತ ಹೇಳಿಬಿಟ್ಟು ಹೇಳುವಂತಹ ಪ್ರಮಾಣ. ತ್ವಂ ಯಜ್ಞ ತ್ವಂ ವಷಟ್ಕಾರ ತ್ವಮೋಂಕಾರ ಪರಂತಪಃ, ಎಲ್ಲವೂ ನೀನೇ ಆಗಿದೆಯಾ ಅಂದರೆ ಎಲ್ಲರಿಂದಲೂ ಆರಾಧಿಸಲ್ಪಡುವವನೇ ನೀನೇ ಆಗಿದೆಯಾ. ಇದಕ್ಕೆಲ್ಲ ಸುದರ್ಶನ ಸೂರಿಗಳು ವ್ಯಾಖ್ಯಾನವನ್ನು ಮಾಡ್ತಾರೆ. ವೃತಧಾಮ ವಸುಪೂರ್ವ ವಸೂನಾಂ ತ್ವಂ ಪ್ರಜಾಪತಿ, ಇದೆಲ್ಲ ಹೇಳುವಾಗ ಅವನಿಗೆ ಹೆಸರು ವೃತಧಾಮ ಅಂತ, ಅದು ಅವನಿಗೆ ರಾಮಾಯಣದಲ್ಲಿ ಬರುವಂತಹದ್ದು ಶ್ಲೋಕ ಇದೆಲ್ಲ. ಜಗತ್ ಸರ್ವಂ ಶರೀರಂತೆ, ಎಲ್ಲವೂ ನಿನಗೆ ಶರೀರವಾಗಿದೆ. ಸ್ಥೈರ್ಯಂತೆ ವಸುಧಾತಲಂ, ನಿನ್ನ ಸ್ಥೈರ್ಯವೇ ವಸುಧಾತಲಂ, ಎಲ್ಲ ಭೂಮಿ ಎಲ್ಲವೂ ಕೂಡ ಅದರಲ್ಲಿರುವ ಸ್ಥಿರತ್ವ ಅನ್ನುವ ಕಾಠಿನ್ಯ ಅನ್ನುವ ಗುಣವು ನೀನೇ ಆಗಿದೆಯಾ, ನಿನ್ನಿಂದಲೇ ಕೊಟ್ಟಲ್ಪಟ್ಟಿದೆ. ಅಗ್ನಿ ಕೋಪ ಪ್ರಸಾದಸ್ತೆ ಸೋಮಃ, ಅಗ್ನಿ ಕೋಪ, ಅಗ್ನಿಯ ನಿನ್ನ ಕೋಪದ ಸ್ವರೂಪ ಅಂತ ಹೇಳಿದ್ರೆ ಅದು ನಿನ್ನಿಂದ ಸೃಷ್ಟಿಯಲ್ಪಟ್ಟಿರೋದು. ಪ್ರಸಾದ ತೇ ಸೋಮಃ, ಅದು ನಿನ್ನ ಪ್ರಸಾದವಾಗಿದೆ. ಚಂದ್ರನು ಶ್ರೀವತ್ಸ ಲಕ್ಷಣ ಜ್ಯೋತಿಂಷಿ ವಿಷ್ಣು ಭುವನಾನಿ ವಿಷ್ಣು, ಎಲ್ಲ ಪರಮಾತ್ಮನಿಗೆ ಸಮಾನಾಧಿಕರಣ ಹೇಳುವಂತಹ ಮಂತ್ರಗಳು. ವನಾನಿ ವಿಷ್ಣು ಗಿರೆಯ ದಿಶಶ್ಚ ನದ್ಯ ಸಮುದ್ರಾಶ್ಚ ಸಯೇವ ಸರ್ವಂ ಯದಸ್ತಿ ಅನ್ನಾಚ ವಿಪ್ರವರ್ಯ. ವಿಷ್ಣು ಪುರಾಣದಲ್ಲಿ ಎಲ್ಲಕ್ಕೂ ಸಮಾನಾಧಿಕರಣವನ್ನು ಹೇಳೋದು. ಇತ್ಯಾದಿ ಸಮಾನಾಧಿಕರಣ್ಯ ಪ್ರಯೋಗೇಶು ಸರ್ವೈ ಶಬ್ದೈ ಸರ್ವಶರೀರತೆಯ ಸರ್ವಪ್ರಕಾರಂ ಬ್ರಹ್ಮೈವ ಅಭಿಧೀಯತೆ ಇತಿ ಚ ಉಕ್ತಂ. ಎಲ್ಲ ಶಬ್ದಗಳಿಂದಲೂ ಎಲ್ಲವನ್ನೂ ತನ್ನ ಶರೀರವನ್ನಾಗಿ ಹುಳ್ಳಿ ಎಲ್ಲವನ್ನೂ ತನ್ನ ಪ್ರಕಾರವಾಗಿ ಹೊಂದಿರುವಂತಹ ಪರಮಾತ್ಮನೇ ಎಲ್ಲ ಶಬ್ದಗಳಿಗೂ ಸಮಾನಾಧಿಕರಣದಿಂದ ಎಲ್ಲ ಹೇಳಲ್ಪಟ್ಟಿದೆ. ಆದ್ದರಿಂದ ಇದು ಸರ್ವವಸ್ತು ಸಮಾನಾಧಿಕರಣ್ಯವು, ಸರ್ವಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಶ್ರುತಿಗಳು ಹೇಗೆ ಹೇಳುತ್ತೆ ಅನ್ನೋದನ್ನ, ತರ್ಹಿ ಕಥಂ ಐಕ್ಯಶ್ರುತಿ ಅಂತ ಹೇಳುವಾಗ ಐಕ್ಯಶ್ರುತಿಗಳಿಗೆ ಸರ್ವಂ ಕಲ್ವಿತಂ ಬ್ರಹ್ಮ ತ್ವಂ ಯಜ್ಞ ಇತ್ಯಾದಿ ಶ್ಲೋಕ ಅನಂತರ ಭಾವಿತ್ವಾತ್ ಜಗತ್ ಸರ್ವಂ ಶರೀರಂತೆ ಇತಿ ಶ್ಲೋಕ ಉದಾಹೃತಃ ಅನೇನ ಸಮಾನಾಧಿಕರಣ್ಯಾರ್ಥಃ ಸ್ಪಷ್ಟೋ ಭವತಿ. ಎಲ್ಲವೂ ಕೂಡ ಜಗತ್ ಸರ್ವಂ ಶರೀರಂತೆ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಅವನ ಸಮಾನಾಧಿಕರಣವು ಶರೀರಾತ್ಮ ಭಾವದಿಂದಲೇ ಅಂತ ಹೇಳಿ ಅದನ್ನ ಈಗ ಹೇಳ್ತಾರೆ. ಇದೆಲ್ಲವೂ ಕೂಡ ಇಲ್ಲಿ ಸಮಾನಾಧಿಕರಣವನ್ನು ಹೇಳಿರುವಂತಹ ಶ್ರುತಿ ವಾಕ್ಯಗಳು. ಹಿಂದೆಯೇ ಈ ವಾಕ್ಯಗಳ ಅನೇಕ ವಾಕ್ಯಗಳು ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಸತ್ಯ ಸಂಕಲ್ಪಂ ಪರಂ ಬ್ರಹ್ಮ, ಈಗ ಜಗತ್ಕಾರಣತ್ವ ಹೇಗೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಮತ್ತೆ
ಸತ್ಯಸಂಕಲ್ಪನಾದ ಪರಬ್ರಹ್ಮನು ತಾನಾಗಿಯೇ ಬಹುಪ್ರಕಾರಂ ಸ್ಯಾಮ್ ಇತಿ ಸಂಕಲ್ಪ್ಯ, ಬಹು ಸ್ಯಾಮ್ ಅಂದರೆ ಬಹುಪ್ರಕಾರಂ ಸ್ಯಾಮ್ ಅಂತ ಸಂಕಲ್ಪ ಮಾಡಿ, ಅಚಿತ್ ಸಮಷ್ಟಿ ರೂಪ ಮಹಾಭೂತ ಸೂಕ್ಷ್ಮಂ, ಅಚಿತ್ ಸಮಷ್ಟಿಯ ರೂಪವಾದ ಮಹಾಭೂತ ಸೂಕ್ಷ್ಮ, ಪಂಚಭೂತಗಳ ಸೂಕ್ಷ್ಮ ರೂಪದಲ್ಲಿ ಅಚಿತ್ ರೂಪದಲ್ಲಿ ಇರುವಂತಹದ್ದು, ಅಂತಹ ವಸ್ತು ಅಚೇತನವು ಸಮಷ್ಟಿ ರೂಪದಲ್ಲಿ ಇರುವಂತಹದ್ದು. ಅದನ್ನ ಭೋಕ್ತೃವರ್ಗ ಸಮೂಹಂಚ, ಭೋಕ್ತೃವರ್ಗ ಸಮೂಹ ಅಂದರೆ ಚೇತನರುಗಳ ಒಂದು ಸಮೂಹ, ಭೋಕ್ತೃವರ್ಗ ಅಂದರೆ ಅನುಭವಿಸುವವರು ಚೇತನರು, ಅವರ ಒಂದು ಸಮಷ್ಟಿ ಸಮೂಹ. ಚೇತನರೆಲ್ಲ ನಿತ್ಯ ಪದಾರ್ಥವಾದ್ದರಿಂದ ಹಾಗೆಯೇ ಇರ್ತಾರೆ, ಸ್ವರೂಪದಲ್ಲಿ ಯಾವ ವಿಕಾರವೂ ಇಲ್ಲ ಅವರಿಗೆ. ಮತ್ತೆ ಅಚೇತನವು ಸಮಷ್ಟಿ ರೂಪದಲ್ಲಿ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಸ್ವಸ್ಮಿನ್ ಪ್ರಲೀನಂ, ತನ್ನಲ್ಲಿ ಪ್ರಕರ್ಷವಾಗಿ ಲಯವಾಗಿದ್ದು ಅಂದರೆ ಏಕೀಭಾವದಿಂದ ಇದ್ದಂತಹ ಅದನ್ನು ಸ್ವಯಮೇವ ವಿಭಜ್ಯ, ಅದನ್ನು ವಿಭಾಗ ಮಾಡಿ ತಾನಾಗಿಯೇ, ತಸ್ಮಾತ್ ಭೂತ ಸೂಕ್ಷ್ಮಾತ್, ಆ ಭೂತ ಸೂಕ್ಷ್ಮದಿಂದ ವಸ್ತುನಃ ಮಹಾಭೂತಾನಿ ಸೃಷ್ಟ್ವ, ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಿ. ಭೂತ ಸೂಕ್ಷ್ಮಗಳು ಅಂದರೆ ಸಮಷ್ಟಿ ರೂಪದಲ್ಲಿರುವಾಗ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ, ಆಮೇಲೆ ವ್ಯಕ್ತವಾಗುತ್ತೆ ವ್ಯಷ್ಟಿ ರೂಪದಲ್ಲಿ. ಮಹಾಭೂತಗಳನ್ನೆಲ್ಲ ಸೃಷ್ಟಿ ಮಾಡಿ, ತೇಷು ಚ ಭೋಕ್ತೃವರ್ಗಂ ಆತ್ಮತೆಯ ಪ್ರವೇಶ್ಯ, ಪ್ರವೇಶ ಮಾಡಿಸಿ, ಭೋಕ್ತೃವರ್ಗ ಅನುಭವಿಸುವಂತಹ ಜೀವಾತ್ಮರುಗಳನ್ನೆಲ್ಲ ಅದರಲ್ಲಿ ಪ್ರವೇಶ ಮಾಡಿಸಿ, ತೈಹಿ ಚಿದಧಿಷ್ಠಿತೈಹಿ ಮಹಾಭೂತೈಹಿ, ಚೇತನರಿಂದ ಅಧಿಷ್ಠಿತವಾದ ಪಂಚಮಹಾಭೂತಗಳಿಂದ ಅದರಿಂದ ಅನ್ಯೋನ್ಯ ಸಂಸೃಷ್ಟೈಹಿ ಕೃಷ್ಣಂ ಜಗತ್ ವಿಧಾಯ, ಎಲ್ಲವನ್ನೂ ಮಿಶ್ರ ಮಾಡಿ, ಪಂಚೀಕರಣ ಅಂತ ಹೇಳುವಂತಹ ಪ್ರಕ್ರಿಯೆ, ಪಂಚೀಕರಣವನ್ನು ಮಾಡಿ ಆದ ಮೇಲೆ ಇರುವಂತಹ ಪಂಚಮಹಾಭೂತಗಳು, ಅವುಗಳಿಂದ ಜಗತ್ತನ್ನೆಲ್ಲ ಪರಿಪೂರ್ಣ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ, ಸ್ವಯಮಪಿ ತಾನಾಗಿಯೂ ಕೂಡ ತಾನು ಕೂಡ ಸರ್ವಸ್ಯ ಆತ್ಮತೆಯ ಪ್ರವಿಶ್ಯ, ಆತ್ಮನಾಗಿ ಪ್ರವೇಶ ಮಾಡಿ, ಜೀವಾತ್ಮರುಗಳನ್ನು ಮಾಡುವಾಗ ಪ್ರವೇಶ್ಯ ಅಂತ ಶಬ್ದ, ಪ್ರವೇಶ ಮಾಡಿಸಿ, ಇಲ್ಲಿ ಪ್ರವಿಶ್ಯ ತಾನು ಪ್ರವೇಶ ಮಾಡಿ, ಪರಮಾತ್ಮತ್ವೇನ ಅವಸ್ಥಿತಂ ಸರ್ವಶರೀರಂ ಬಹುಪ್ರಕಾರಂ ಅವತಿಷ್ಠತೆ, ಎಲ್ಲರಿಗೂ ಆತ್ಮನಾಗಿ ಪರಮಾತ್ಮ ಅಂತ ಹೇಳಲ್ಪಡುವಂತಹ ಪರಮಾತ್ಮತ್ವೇನ ಅವಸ್ಥಿತಂ ಸರ್ವಶರೀರಂ, ಎಲ್ಲವನ್ನು ತನ್ನ ಶರೀರವಾಗಿ ಉಳ್ಳವನಾಗಿ ಅನೇಕ ಪ್ರಕಾರಗಳಿಂದ ಇದ್ದಾನೆ ಪರಮಾತ್ಮನು ಅನ್ನೋದು ಸೃಷ್ಟಿಯ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಕಾರಣಾವಸ್ಥಾಯಾಮ್ ಏಕತ್ವ ಅವಧಾರಣಾತ್, ಏಕತ್ವ ಅವಧಾರಣೆಯು ಕಾರಣಾವಸ್ಥೆಯಲ್ಲಿ ಹೇಳಿರುವಾಗ ಶರೀರಾತ್ಮಭಾವ ತದಾನೀಂ ನೋಪಪದ್ಯತೆ ಇತಿ ಸ್ವರೂಪೈಕ್ಯ ನಿಬಂಧನಮೇವ ಸಮಾನಾಧಿಕನ್ಯಮಿತ್ಯತ್ರ ಸತ್ಯಸಂಕಲ್ಪಂ ಇತಿ. ಕಾರಣಾವಸ್ಥೆಯಲ್ಲಿ ಏಕೀಭಾವ ಇತ್ತಲ್ಲ, ಅಲ್ಲಿ ಶರೀರಾತ್ಮಭಾವ ಹೇಗೆ ಐಕ್ಯ ಅಂತ ಹೇಳಿದಾಗ ಏಕತ್ವ ಅವಧಾರಣ, ಸದೇವ ಸೌಮ್ಯ ಇದಮಗ್ರ ಆಸೀತ್, ಏಕಮೇವ ಅದ್ವಿತೀಯಂ ಅಂತ ಹೇಳಿರುವಾಗ, ಏಕಮೇವ ಅಂತ ಹೇಳಿರುವಾಗ ಶರೀರಾತ್ಮಭಾವ ಹೇಗೆ ಹೇಳೋದು ಅಂತ ಹೇಳಿದಾಗ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಸತ್ಯಸಂಕಲ್ಪಂ ಪರಂ ಬ್ರಹ್ಮ ಸ್ವಯಮೇವ, ಇವುಗಳನ್ನೆಲ್ಲ ಹೇಳ್ತಿರೋದು ಅದನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ, ಅದು ಕೂಡ ಶರೀರಾತ್ಮಭಾವದಿಂದಲೇ ಅಂತ ಹೇಳಿ. ನಹಿ ಸತ್ಯಸಂಕಲ್ಪಂ ಬ್ರಹ್ಮಸ್ವರೂಪಮೇವ ಸ್ವರ್ಗನರಕಾದಿಭಾಗ್ ಭವತಿ, ಎಲ್ಲ ಬ್ರಹ್ಮಸ್ವರೂಪ ಸತ್ಯಸಂಕಲ್ಪವಾದ ಪರಬ್ರಹ್ಮಸ್ವರೂಪವೇ ಸ್ವರ್ಗ ನರಕಾದಿ ರೂಪಗಳಿಂದ ಎಲ್ಲ ಅದನ್ನೆಲ್ಲ ಅನುಭವಿಸೋದಾಗಲಿ, ಆ ರೂಪದಲ್ಲಿ ಪ್ರಪಂಚದ ಪರಿಣಾಮವಾಗಲಿ, ಅಚೇತನಗಳ ರೂಪದಲ್ಲಿ ಪರಿಣಾಮ ಆಗೋದಿಲ್ಲ, ಬ್ರಹ್ಮಸ್ವರೂಪವೇ. ಆದ್ದರಿಂದ ವಿಲಕ್ಷಣಮೇವ ಬ್ರಹ್ಮೇತಿ ಸತ್ಯಸಂಕಲ್ಪ ಶಬ್ದ ಅಭಿಪ್ರಾಯ, ಸತ್ಯಸಂಕಲ್ಪನಾದವನು ಅಂತ ಹೇಳೋದು ಚೇತನಗಳಿಂದ ವಿಲಕ್ಷಣನಾದವನು ಪರಮಾತ್ಮ ಅನ್ನೋದನ್ನು ತಿಳಿಸುತ್ತೆ. ಬಹುಪ್ರಕಾರಂ ಸ್ಯಾಮ್ ಇತ್ತನೇನ ಬಹು ಸ್ಯಾಮ್ ಇತಿ ಏತತ್ ವ್ಯಾಖ್ಯಾತಂ, ಬಹು ಸ್ಯಾಮ್ ಪ್ರಜಾಯೇಯ ಅನ್ನೋದಕ್ಕೆ ಬಹುಪ್ರಕಾರಂ ಸ್ಯಾಮ್ ಅಂತ ವ್ಯಾಖ್ಯಾನ. ಅಚಿತ್ ಸಮಷ್ಟಿ ರೂಪ ಮಹಾಭೂತ ಸೂಕ್ಷ್ಮಂ ಅಂತ ಹೇಳಿರುವಾಗ ಅಚಿತ್ತಿನ ಒಂದು ಸಮಷ್ಟಿ ರೂಪ ಅಂತ ಹೇಳಿದ್ರೆ ಎಲ್ಲ ಸೇರಿರುವಂತಹದ್ದು ಸೂಕ್ಷ್ಮವಾದ ರೂಪ, ಮಹಾಭೂತ ಸೂಕ್ಷ್ಮ ಅಂತ ಹೇಳೋದು. ಮಹದಾದಿ ಅಪೇಕ್ಷೆಯ ಪ್ರಕೃತಿ ಸಮಷ್ಟಿ, ಪ್ರಕೃತಿಯೇ ಸಮಷ್ಟಿ ಅಂತ ಹೇಳಲ್ಪಡುವಂತಹದ್ದು. ಮಹತ್ತು ಅಹಂಕಾರ ಮೊದಲಾದವುಗಳಿಗೆ ಪ್ರಕೃತಿಯಾದದ್ದೇ ಸಮಷ್ಟಿ ಅಂತ ಹೇಳಲ್ಪಡುತ್ತೆ. ಅದು ಶೈವ ಮಹಾಭೂತ ಸೂಕ್ಷ್ಮಂ, ಅದಕ್ಕೆ ಮಹಾಭೂತ ಸೂಕ್ಷ್ಮ ಅಂತಲೂ ಹೇಳ್ಬೋದು. ಮಹಾಭೂತಗಳು ಸೂಕ್ಷ್ಮ ಅವಸ್ಥೆ, ಆಮೇಲೆ ಅದು ಸ್ಥೂಲವಾದ ಅವಸ್ಥೆಗೆ ಬರುತ್ತೆ, ಆದಮೇಲೆ ಸೃಷ್ಟಿ ಆದಮೇಲೆ ಅವುಗಳದು ಅದು ಪರಿಣಾಮ ಹೊಂದಿ ಅದೆಲ್ಲ ಅವಸ್ಥಾ ವಿಶೇಷಗಳಾದ್ದರಿಂದ
ಈ ರೀತಿ ಹೇಳ್ಬೋದು. ಇತಿ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ, ಅದುವೇ ಮಹಾಭೂತ ಸೂಕ್ಷ್ಮ ಅಂತ ಹೇಳಲ್ಪಟ್ಟಿರೋದು. ಭೋಕ್ತೃವರ್ಗ ಸಮೂಹಂಚ ಅನೇನ ಯತಃ ಪ್ರಧಾನ ಪುರುಷೌ ಇತ್ಯತ್ರ ಪುರುಷ ಶಬ್ದವು ವ್ಯಾಖ್ಯಾತಃ. ಪುರುಷ ಶಬ್ದ ನ ಏಕಜೀವಪರಃ ಯತಃ ಪ್ರಧಾನ ಪುರುಷವು ಅಂತ ಹೇಳಿದೆ. ಪ್ರಧಾನ ಅಂತ ಹೇಳಿರೋದು ಕೂಡ ಬುದ್ಧ ಅಚೇತನದ ಸಮಷ್ಟಿ ರೂಪವನ್ನು ತಿಳಿಸುತ್ತೆ. ಪುರುಷವು ಅಂತ ಹೇಳಿರೋದು ಕೂಡ, ಪುರುಷ ಅಂತ ಹೇಳಿರೋದು ಎಲ್ಲ ಚೇತನಗಳ ಒಂದು ಸಮಷ್ಟಿಯನ್ನು ತಿಳಿಸುತ್ತೆ. ಅದು ಒಂದು ಜೀವನನ್ನು ತಿಳಿಸೋದಿಲ್ಲ. ಅದು ಅಪಿತು ಜೀವ ಸಮಷ್ಟಿ ಪರಹ ಅಂತ ಹೇಳಿ, ಯಾವುದರಿಂದ ಪ್ರಧಾನ ಪುರುಷರು ಸೃಷ್ಟಿಯಾಗ್ತಾರೋ ಅಂತ ಹೇಳಿದ್ರೆ ಆಗ ಅದಕ್ಕೆ ಪುರುಷ ಅಂತ ಹೇಳೋದು ಜೀವನ ಸಮಷ್ಟಿಯನ್ನು ತಿಳಿಸುತ್ತೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಸ್ವಸ್ಮಿನ್ ಪ್ರಲೀಮಂ ಸ್ವಲೀನಂ ಸ್ವಯಮೇವ ವಿಭಜ್ಯ ಏಕೀಭೂತಂ ಅವ್ಯಕ್ತಾವಸ್ಥಂ ವ್ಯಕ್ತಂ ಕೃತ್ವ ಇತಿ ಅರ್ಥ ಸ್ಪಷ್ಟಪಡಿಸ್ತಾರೆ. ತನ್ನಲ್ಲಿ ಪ್ರಲೀನವಾಗಿದ್ದು ಅಂದರೆ ಏಕೀಭಾವದಿಂದ ಇದ್ದಂತಹದ್ದು, ಅವ್ಯಕ್ತವಾದ ಅವಸ್ಥೆಯಲ್ಲಿದ್ದದನ್ನು ವ್ಯಕ್ತವಾಗಿ ಮಾಡಿ, ಸ್ವಯಮೇವ ವಿಭಜ್ಯ ವಿಭಾಗ ಮಾಡಿ ಅಂದರೆ ವ್ಯಕ್ತವಾಗುವ ಹಾಗೆ ಮಾಡಿ, ತಸ್ಮಾತ್ ಸೃಷ್ಟ ಸಮಷ್ಟಿ ತತ್ವ ಸೃಷ್ಟಿ ಉಕ್ತ. ಇದುವರೆಗೂ ಸಮಷ್ಟಿ ತತ್ವಗಳ ಸೃಷ್ಟಿಯೂ ಹೇಳಲ್ಪಟ್ಟಿದೆ. ಅದಾದ ಮೇಲೆ ಜೀವಾತ್ಮರುಗಳನ್ನೆಲ್ಲ ಶರೀರದೊಡನೆ ಸಂಬಂಧ ಮಾಡೋದು, ನಾಮರೂಪ ವಿಭಾಗವನ್ನು ಮಾಡೋದು, ಅದು ಪಂಚೀಕರಣ ಮಾಡಿದ ಮೇಲೆ ಅದು ವ್ಯಷ್ಟಿ ಸೃಷ್ಟಿಯನ್ನು ತಿಳಿಸುತ್ತೆ. ಇದು ಜೀವಾನಾಂ ಅಚಿತ್ ಸಂಸರ್ಗಸ್ಯ ಅನಾದಿತ್ವಾತ್ ತದ್ವ್ಯಾವೃತ್ಯರ್ಥಂ ಆತ್ಮತೆಯ ಇತಿ ಉಕ್ತಂ. ಜೀವರುಗಳಿಗೆಲ್ಲ ಅಚಿತ್ ಸಂಸರ್ಗವು ಆವಾಗ ಯಾವ ಕಾಲದಿಂದ ಆಗಿದೆ ಅಂದರೆ ಅನಾದಿ ಕಾಲದಿಂದ ಆಗಿದೆ. ಅದು ಆದ್ದರಿಂದ ಭೋಕ್ತೃವರ್ಗಂ ಆತ್ಮತೆಯ ಪ್ರವೇಶ್ಯ ಅಂತ ಹೇಳಿ, ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ಅಂತ ಹೇಳಿರೋ ಹಾಗೆ ಅವನನ್ನು ಆತ್ಮನಾಗಿ ಮಾಡಿ, ಅವನಿಗೆ ಭೋಕ್ತೃವರ್ಗನಿಗೆ ಆತ್ಮನಾಗಿ ಅವುಗಳನ್ನು ಪ್ರವೇಶ ಮಾಡಿಸಿ, ಚೇತನಗಳಿಗೆ ಆತ್ಮನಾಗಿ ಅವುಗಳನ್ನು ಪ್ರವೇಶ ಮಾಡಿಸಿ ಅಂತ ಅರ್ಥ. ಅಂದರೆ ಅವುಗಳ ಸಂಬಂಧವನ್ನು ಸಮಷ್ಟಿ ರೂಪದಲ್ಲಿರುವಂತಹದ್ದು ವ್ಯಷ್ಟಿ ರೂಪದಲ್ಲಿ ಸಂಬಂಧ ಉಂಟಾಗುತ್ತೆ ಅಂತ ಅರ್ಥ. ಇಲ್ಲಿ ವ್ಯಷ್ಟಿ ದೇಹಾಭಿಮಾನಿತೆಯ ಪ್ರವೇಶ್ಯ ಇತಿ ಅರ್ಥ. ಇದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಸಮಷ್ಟಿ ದೇಹ ಸಮಷ್ಟಿ ರೂಪದಲ್ಲಿಯೂ ಕೂಡ ಚೇತನರಿಗೆ ಅಚೇತನ ಸಂಸರ್ಗ ಇದ್ದೇ ಇರುತ್ತೆ. ಆ ಚೇತನದ ಪ್ರಕೃತಿಯ ಸಂಸರ್ಗ ಹೋಗೋದಿಲ್ಲ. ಸಮಷ್ಟಿ ರೂಪದಲ್ಲಿಯೂ ಕೂಡ ಚೇತನರಿಗೆ ಅಚೇತನದ ಸಂಸರ್ಗ ಇದ್ದೇ ಇರುತ್ತೆ. ಆದರೆ ಅದು ಅವ್ಯಕ್ತವಾದ ಅವಸ್ಥೆಯಲ್ಲಿರುವ ಅಚೇತನದೊಡನೆ, ಸೂಕ್ಷ್ಮ ರೂಪದಲ್ಲಿರುವ ಅಚೇತನದೊಡನೆ ಸಂಸರ್ಗ. ಅದಾದ ಮೇಲೆ ನಾಮರೂಪ ವಿಭಾಗ ಆದಮೇಲೆ ವ್ಯಷ್ಟಿ ಆದಾಗ ಒಂದೊಂದು ದೇಹದಲ್ಲಿಯೂ ಆಗ ವ್ಯಷ್ಟಿ ದೇಹ ಅಭಿಮಾನ ಉಂಟಾಗುತ್ತೆ. ಆವಾಗ ನಾನು ದೇವ, ನಾನು ಮನುಷ್ಯ ಅನ್ನುವಂತಹ ಅಭಿಮಾನ ಉಂಟಾಗುತ್ತೆ ಸೃಷ್ಟಿಯಾದ ಮೇಲೆ. ಆ ರೀತಿಯಾಗಿ ಮಾಡಿ ಅಂತ ಅರ್ಥ. ಇಲ್ಲಿ ವ್ಯಷ್ಟಿ ಸೃಷ್ಟಿ ಉಚ್ಯತೆ ತೈಹಿ, ಇದು ವ್ಯಷ್ಟಿ ಸೃಷ್ಟಿ ಅಂತ ಹೇಳಲ್ಪಡುವಂತಹದ್ದು. ಆಗ ಅಲ್ಲಿ ಚಿದಧಿಷ್ಠಿತೈಹಿ, ಚೇತನದಿಂದ ಅಧಿಷ್ಠಿತವಾದಂತಹ ಚಿತ್ ಸಂಸೃಷ್ಟೈಹಿ ಅಂತ ಇತ್ಯರ್ಥ. ಅವುಗಳಿಂದ ಸಂಸರ್ಗ ಹೊಂದಿರುವಂತಹದ್ದು. ಪುರುಷಾಧಿಷ್ಠಿತತ್ವಾಚ ಅಪಿ ಅವ್ಯಕ್ತಾನುಗ್ರಹೇಣ ಚ ಮಹದಾದಯೋ ವಿಶೇಷಾಂತ ಕೆಂಡಮುತ್ಪಾದಯಂತಿದೆ. ವಿಷ್ಣು ಪುರಾಣದ ಶ್ಲೋಕ ಇದು. ಇಲ್ಲಿ ಮೊದಲು ಸಮಷ್ಟಿ ರೂಪದಲ್ಲಿ ಮಹತ್ವ ಅಹಂಕಾರ ಎಲ್ಲ ಆದಮೇಲೆ ಪಂಚಭೂತ ತತ್ವಗಳು ಸೃಷ್ಟಿಯಾಗುತ್ತೆ. ಆ ಸೃಷ್ಟಿಯಾದ ಮೇಲೆ ಅವುಗಳು ಮುಂದೆ ಅವಸ್ಥೆ ಪರಿಣಾಮವನ್ನು ಹೊಂದುವಂತಹ ಒಂದು ಶಕ್ತಿಯನ್ನು ಹೊಂದಿರೋದಿಲ್ಲ ಅದು. ಆದ್ದರಿಂದ ಅದನ್ನು ಪಂಚೀಕರಣವನ್ನು ಮಾಡ್ತಾನೆ ಪರಮಾತ್ಮ. ಎಲ್ಲವನ್ನೂ ಒಂದಕ್ಕೊಂದು ಮಿಶ್ರಣ ಮಾಡಿದ ಮೇಲೆ ಅದು ಮುಂದಿನ ಅವಸ್ಥೆ ಪ್ರಪಂಚವಾಗಿ ಪರಿಣಾಮ ಹೊಂದುವಂತಹ ಶಕ್ತಿ ಉಂಟಾಗುತ್ತೆ ಅದಕ್ಕೆ. ಅದು ಇಲ್ಲಿ ಹೇಳಲ್ಪಟ್ಟಿದೆ. ಆವಾಗ ಪುರುಷರಿಂದ ಅಧಿಷ್ಠಿತವಾಗಿದೆ. ಆಮೇಲೆ ಅವ್ಯಕ್ತದ ಒಂದು ಅನುಗ್ರಹದಿಂದ ಅಂದರೆ ಅದು ಪರಿಣಾಮ ಹೊಂದುವಂತಹ ಅವಸ್ಥೆಯನ್ನು ಹೊಂದಿರೋದ್ರಿಂದ ಅಂತ ಅರ್ಥ. ಪುರುಷ ಅಧಿಷ್ಠಿತತ್ವಾಚ ಅವ್ಯಕ್ತ ಅನುಗ್ರಹೇಣ ಚ ಮಹದಾದಯ ವಿಶೇಷಾಂತಹ. ಮಹತ್ತಿಂದ ಆರಂಭಿಸಿ ವಿಶೇಷವಾಗಿ ಪಂಚಭೂತಗಳು ಅಲ್ಲಿಯವರೆಗೂ ಕೂಡ ವಿಶೇಷ ಅಂದರೆ ಒಂದೊಂದು ಬೇರೆ ಬೇರೆ ತಿಳಿಯುವಂಥ ಅವಸ್ಥೆ. ಅಂಡಂ ಉತ್ಪಾದಯಂತಿ, ಅಲ್ಲಿಂದ ಮುಂದೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತೆ. ಬ್ರಹ್ಮಾಂಡ ಸೃಷ್ಟಿ ಮಾಡುವ ಶಕ್ತಿ ಮೊದಲು ಇರೋದಿಲ್ಲ. ಅದನ್ನೆಲ್ಲ ಮಿಶ್ರಣ ಮಾಡಿ ಪಂಚಭೂತಗಳನ್ನೆಲ್ಲ ಸೃಷ್ಟಿ ಮಾಡಿದ್ಮೇಲೆ, ಅದು ಪಂಚೀಕರಣ ಮಾಡಿದ ಮೇಲೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಅದಕ್ಕೆ ಉಂಟಾಗುತ್ತೆ. ಆಮೇಲೆ ಅದು ಉಂಟಾಗುತ್ತೆ, ಅದು ಸೃಷ್ಟಿ ಮಾಡುತ್ತೆ, ಬ್ರಹ್ಮಾಂಡವು ಸೃಷ್ಟಿಯಾಗುತ್ತೆ ಅಂತ ಅರ್ಥ. ಪುರುಷ ಅಧಿಷ್ಠಿತ ಶಬ್ದಸ್ಯ ಚಿತ್ ಸಂಸೃಷ್ಟತಾ ಪರತ್ವ ಜ್ಞಾಪನಾಯ ಚಿದ್ ಅಧಿಷ್ಠಿತೈ ಇತಿ ಉಕ್ತಂ. ಅದರಿಂದ ಪುರುಷನಿಂದ ಅಧಿಷ್ಠಿತವಾದದ್ದು ಅಂದರೆ ಚೇತನೊಡನೆ ಸಂಸರ್ಗ ಹೊಂದಿರುವಂತಹದ್ದು ಅಂತ ಅರ್ಥ.
ಚೇತನ ಸಂಸರ್ಗವನ್ನು ಹೊಂದಿರುವಂತಹದ್ದು. ಚಿದಧಿಷ್ಠಿತೈ ಅಂತ ಹೇಳಿ ಪುರುಷ ಅಂತ ಹೇಳೋದು ಎಲ್ಲ ಚೇತನ ಸಮೂಹವನ್ನು ತಿಳಿಸುತ್ತೆ. ಅಲ್ಲಿ ಅನ್ಯೋನ್ಯ ಸಂಸೃಷ್ಟೈ ಇತಿ ಪಂಚೀಕರಣಂ ವಿವಕ್ಷಿತಂ. ಅನ್ಯೋನ್ಯ ಸಂಸೃಷ್ಟೈ, ಎಲ್ಲ ಒಂದೊಂದು ಕೂಡ ಪಂಚಭೂತಗಳು ಒಂದೊಂದಕ್ಕೆ ಸೃಷ್ಟಿ, ಎಲ್ಲವನ್ನು ಒಂದಕ್ಕೊಂದು ಸೇರಿ ಅಂತ ಅರ್ಥ, ಮಿಶ್ರಣವಾಗಿ. ಕೃತ್ಸ್ನಂ ಜಗತಿ, ಬ್ರಹ್ಮಾಂಡ ಇಲ್ಲಿ ಹೇಳಿರುವಾಗ ಅನ್ಯೋನ್ಯ ಸಂಸೃಷ್ಟೈ ಕೃತ್ಸ್ನಂ ಜಗತಿ ವಿಧಾಯ, ಪಂಚಭೂತಗಳನ್ನು ಒಂದೊಂದರಲ್ಲಿ ಎಲ್ಲ ಮಿಶ್ರಣ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿ ಅಂತ ಹೇಳಿ ಅರ್ಥ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ, ಬ್ರಹ್ಮಾಂಡ ತದಂತರ್ಗತ ಭೋಕ್ತೃ ಭೋಗ್ಯ ಭೋಗೋಪಕರಣ ಭೋಗಸ್ಥಾನ ದೇವ ಮನುಷ್ಯಾದಿ ವ್ಯಷ್ಟಿ ಜಾತಂ ಉಚ್ಯತೆ ಅರ್ಥ. ಕೃತ್ಸ್ನಂ ಜಗತ್ ಅಂತ ಹೇಳಿದ್ರೆ ಬ್ರಹ್ಮಾಂಡವು ಅದರ ಒಳಗಡೆ ಇರುವಂತಹ ಭೋಕ್ತೃಗಳಾದವರು ಜೀವಾತ್ಮರುಗಳು, ಭೋಗ್ಯವಾದ ಪ್ರಕೃತಿ ಅನೇಕ ಅವಸ್ಥೆಗಳಲ್ಲಿ ಇದೆ, ಭೋಗೋಪಕರಣಗಳು ಇಂದ್ರಿಯಗಳು ಮೊದಲಾದವುದೆಲ್ಲ, ಭೋಗಸ್ಥಾನವು ಅನೇಕ ವಿಷಯಗಳೆಲ್ಲ ಇದೆಯಲ್ಲ ಇಲ್ಲಿ ಭೋಗಸ್ಥಾನಗಳು ಅನುಭವಿಸೋಕ್ಕೆ, ಅದು ದೇವ ಮನುಷ್ಯಾದಿ ವ್ಯಷ್ಟಿ ಜಾತಂ ಎಲ್ಲ ಸಮೂಹ, ಈ ವ್ಯಷ್ಟಿ ಎಲ್ಲ ಸಮೂಹವು ಅಲ್ಲಿ ಕೃತ್ಸ್ನಂ ಜಗತ್ ಅನ್ನೋದ್ರಲ್ಲಿ ಎಲ್ಲವೂ ಕೂಡ ತಿಳಿಸಲ್ಪಟ್ಟಿದೆ. ಅನ್ಯೋನ್ಯ ಸಂಸೃಷ್ಟೈ ಕೃತ್ಸ್ನಂ ಜಗತ್ ವಿಧಾಯ ಸ್ವಯಮಪಿ ಸರ್ವಸ್ಯ ಆತ್ಮತೆಯ ಪ್ರವಿಶ್ಯ, ಎಲ್ಲಕ್ಕೂ ಶರೀರನಾಗಿ ಇದ್ದಾನೆ ಅಂತ ಹೇಳಿ ಪ್ರವಿಶ್ಯ ಇತಿ ತದವಸ್ಥಾ ಚಿದಚಿನ್ ನಿಯಂತ್ರಿತೆಯ ಅವಸ್ಥಾನ ಮುಚ್ಯತೆ, ಎಲ್ಲವನ್ನು ನಿಯಮನ ಮಾಡುವನಾಗಿ ಇರುವಂತಹದ್ದು. ಪ್ರವೇಶ್ಯ ಪ್ರವಿಶ್ಯ ಇತಿ ಪದಾಭ್ಯಾಂ ಜೀವ ಪ್ರವೇಶಸ್ಯ ಪರಾಧೀನತ್ವಂ ಪರಮಾತ್ಮ ಪ್ರವೇಶಸ್ಯ ಸ್ವೇಚ್ಛಾ ಕೃತತ್ವಂ ಚ ದರ್ಶಿತಂ. ಅದು ಜೀವ ಪ್ರವೇಶವನ್ನು ಪರಮಾತ್ಮನ ಅಧೀನದಲ್ಲಿ ಆಗುತ್ತೆ, ಅವನಿಗೆ ಸ್ವತಂತ್ರವಾಗಿ ಮಾಡೋದಕ್ಕೆ ಆಗೋದಿಲ್ಲ. ಪರಮಾತ್ಮನು ಅವನನ್ನು ಪ್ರವೇಶ ಮಾಡಿಸ್ತಾನೆ, ಪರಮಾತ್ಮನು ಸ್ವತಂತ್ರವಾಗಿ ತಾನೇ ಮಾಡಿರುವಂಥದ್ದು ಸ್ವೇಚ್ಛಾಕೃತವಾದದ್ದು ಅನ್ನೋ ತಿಳಿಸುತ್ತೆ. ತತ್ರ ಪ್ರವೇಶ್ಯ ವಿಧಾಯ ಪ್ರವಿಶ್ಯ ಇತಿ ಲ್ಯಬಂತ ಪದಾನಾಂ ನ ಪೂರ್ವಾಪರ್ಯ ವಿವಕ್ಷಾ ಅಪಿತು ಕಾರ್ಯಭೇದ ಮಾತ್ರ ವಿವಕ್ಷಾ ಅಂತ ಹೇಳಿದ್ರೆ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಮೊದಲು ಅನುಪ್ರವೇಶ ಮಾಡಿ ಆಮೇಲೆ ಎಲ್ಲ ವಿಭಾಗ ಮಾಡಿದ ಅಂತ ಹೇಳಿದೆಯಲ್ಲ, ಅನುಪ್ರವೇಶ ಮಾಡೋಕ್ಕೂ ವಿವಿಧವಾದ ಸೃಷ್ಟಿ ನಾಮರೂಪ ವಿಭಾಗ ಮಾಡೋದಕ್ಕೂ ಅಲ್ಲಿ ಕಾಲಭೇದವಿದೆಯೇ ಅನ್ನುವ ಪ್ರಶ್ನೆ ಬರುತ್ತೆ. ಯಾವುದು ಮೊದಲು ಮಾಡ್ದ ಆಮೇಲೆ ಯಾವುದು ಮಾಡ್ದ, ಯಾವ ಅದರಲ್ಲಿ ಕಾಲಭೇದವಿದೆಯೇ ಅಂದರೆ ಅದೆಲ್ಲ ಏಕಕಾಲದಲ್ಲಿ ಎಲ್ಲ ಆಗ್ಬಿಡ್ತು ಅಂತ ಹೇಳೋದಕ್ಕೆ ಸೃಷ್ಟಿ ಉಪನಿಷತ್ತು ಹೇಳುತ್ತೆ. ಮಹಾನಾರಾಯಣ ಉಪನಿಷತ್ತಲ್ಲಿ ತಸ್ಯ ತ್ವಷ್ಟಾ ವಿದಧತ್ ರೂಪಮೇತಿ ಅಂತ ಹೇಳಿ ಶ್ರುತಿ ಸ್ಪಷ್ಟವಾಗಿ ತಿಳಿಸುತ್ತೆ. ಅದು ಹೇಳುವಾಗ ವಿದಧತೆ ರೂಪಮೇತಿ, ಇಲ್ಲ ಸಂಕಲ್ಪ ಮಾಡಿ ಅನೇಕ ಬಹುಶ್ಯಾಮ್ ಅಂತ ಹೇಳಿ ರೂಪವನ್ನು ಪಡೆದುಕೊಂಡು ಒಂದು ಕ್ಷಣದಲ್ಲಿ ಎಲ್ಲ ಆಗ್ಬಿಡುತ್ತೆ, ಎಲ್ಲವೂ ಏಕಕಾಲದಲ್ಲಿ ಆಗ್ಬಿಡುತ್ತೆ ಅಂತ ಹೇಳಿ ಒಂದಾದ್ಮೇಲೆ ಒಂದು, ಯಾವುದು ಮೊದಲು ಯಾವುದು ನಂತರ ಅಂತ ಹೇಳೋಕ್ಕಾಗೋದಿಲ್ಲ. ಆ ರೀತಿ ಎಲ್ಲವನ್ನು ಏಕತ್ವದಿಂದ ಅನೇಕತ್ವ ಹೇಗಾಗುತ್ತೆ ಅಂದರೆ, ಅಲ್ಲಿ ಪೌರ್ವಾಪರ್ಯ ವಿವಕ್ಷ, ಮೊದಲು ಯಾವುದು ನಂತರ ಯಾವುದು ಅನ್ನೋದು ಹೇಳಕ್ಕಾಗೋದಿಲ್ಲ, ಎಲ್ಲ ಏಕಕಾಲದಲ್ಲಿ ಆಗ್ಬಿಡುತ್ತೆ ಅನ್ನೋದು ಇಲ್ಲಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರನ್ನ ಪ್ರವೇಶ ಮಾಡಿಸಿ ಎಲ್ಲವನ್ನು ಅನೇಕವಾಗಿ ಮಾಡಿ ತಾನು ಪ್ರವೇಶ ಮಾಡಿ ಅಂತ ಹೇಳಿದ್ರೆ ಇದೆಲ್ಲ ಒಂದಾದ್ಮೇಲೆ ಒಂದಾಗಿದೆ. लेकिन उस दिन वो मैं कंप्लेंट जो लॉन्च किया था ना, उसी दिन का एक्सपेक्टेशन म्यूट ಮಾಡ್ಕೊಳ್ಳಿ ಹರೀಶ್. ಪರಮಾತ್ಮತ್ವೇನ ಅವಸ್ಥಿತಂ ಇತಿ ಅಪ್ರಚ್ಯುತ ಸ್ವರೂಪಂ ಅವಸ್ಥಿತಂ ಇತ್ಯರ್ಥಃ. ಪರಮಾತ್ಮತ್ವೇನ ಅವಸ್ಥಿತಂ ಅಂದರೆ ಯಾವ ಒಂದು ಚ್ಯುತಿ ಇಲ್ಲದಂತೆ ತನ್ನ ಸ್ವರೂಪಕ್ಕೆ ಏಕರೂಪವಾಗಿ ಮೊದಲು ಹೇಗಿದ್ದನೋ ಹಾಗೆಯೇ ನಂತರವೂ ಇದ್ದ ಅಂತ ಹೇಳಿ ಅರ್ಥ. ಅದಕ್ಕೆ ಇಲ್ಲಿ ಅದನ್ನ ಸೃಷ್ಟಿ ಹೇಗೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಈಗ ಯದಿದಂ ಮಹಾಭೂತ ಸೂಕ್ಷ್ಮಂ ವಸ್ತು ಯತ್ ಇದಂ ತದೇವ ಪ್ರಕೃತಿ ಶಬ್ದೇನ ಅಭಿಧೀಯತೆ. ಮಹಾಭೂತಗಳ ಸೂಕ್ಷ್ಮವಾದ ಒಂದು ಅವಸ್ಥೆ ಯಾವುದಿದೆಯೋ ಅದುವೇ ಪ್ರಕೃತಿ ಶಬ್ದದಿಂದ ಹೇಳಲ್ಪಟ್ಟಿದೆ. ಭೋಕ್ತೃವರ್ಗ ಸಮೂಹ ಏವ ಪುರುಷ ಶಬ್ದೇನ ಉಚ್ಯತೆ. ಪುರುಷ ಶಬ್ದದಿಂದ ಭೋಕ್ತೃ ಸಮೂಹ ಎಲ್ಲವೂ ಕೂಡ ಚೇತನರ ಸಮೂಹವೆಲ್ಲ ಹೇಳಲ್ಪಟ್ಟಿದೆ. ತೌಚ ಪ್ರಕೃತಿ ಪುರುಷವು ಪರಮಾತ್ಮ ಶರೀರತೆಯ ಪರಮಾತ್ಮ ಪ್ರಕಾರಭೂತವು, ಪರಮಾತ್ಮನಿಗೆ ಶರೀರವಾಗಿ ಅವನ ಪ್ರಕಾರವಾಗಿದ್ದಾರೆ. ತತ್ಪ್ರಕಾರ ಪರಮಾತ್ಮ ಏವ, ಅವುಗಳನ್ನು ಪ್ರಕಾರವಾಗಿ ಉಳ್ಳ ಪರಮಾತ್ಮನೇ ಪ್ರಕೃತಿ ಪುರುಷ ಶಬ್ದಾಭಿಧೇಯ.
ಪ್ರಕೃತಿ ಪುರುಷ ಶಬ್ದಗಳಿಂದಲೂ ಹೇಳಲ್ಪಡ್ತಾನೆ. ಯಾಕೆ ಅಂದರೆ ಅವನು ಪ್ರಕಾರಿ, ಎಲ್ಲಕ್ಕೂ ಪರಮಾತ್ಮನಾಗಿರೋದ್ರಿಂದ ಪ್ರಕಾರಿ ಆಗಿದ್ದು ಎಲ್ಲ ಶಬ್ದಗಳಿಂದಲೂ ಅವನೇ ಹೇಳಲ್ಪಡ್ತಾನೆ. ಸೋಕಮಹಿತ ಭೂಸ್ಯಾಂ ಪ್ರಜಾಯೈ ತತ್ಸೃಷ್ಟ ತದೇವಾನುಪ್ರಾವಿಶತ್, ಅದನ್ನು ಅನುಪ್ರವೇಶ ಮಾಡಿದ ಅವುಗಳಲ್ಲಿ. ಅನುಪ್ರಾವಿಶತ್, ಆ ಇನ್ನೊಂದು ಜೀವಾತ್ಮರನ್ನೆಲ್ಲ ಪ್ರವೇಶ ಮಾಡಿಸಿ ತದ ಅನುಪ್ರವಿಶ್ಯ ಸಚ್ಯತ್ಯಚ್ಯ ಭವತ್ ಅನ್ನು ತಾನು ಅನುಪ್ರವೇಶ ಮಾಡಿ ಸತ್ ತ್ಯತ್ ಅಂದರೆ ಚೇತನ ಅಚೇತನಗಳು ಹೇಳಲ್ಪಡುತ್ತೆ. ನಿರುಕ್ತಂ ಚ ಅನಿರುಕ್ತಂ ಚ, ಇದು ಕೂಡ ಅನಿರುಕ್ತ ಅನ್ನೋದು ಈ ಮೊದಲು ನಿರುಕ್ತ ಅಂತ ಹೇಳೋದು ಅಚೇತನ, ಅನಿರುಕ್ತಂ ಅನ್ನೋದು ಚೇತನ ತಿಳಿಸುತ್ತೆ. ಅವನಿಗೆ ದೇವ ಮನುಷ್ಯ ಅನ್ನುವಂತಹ ವಿಭಾಗ ಇಲ್ಲ ಆತ್ಮರುಗಳಿಗೆ, ಶರೀರಕ್ಕೆ ಇರೋದು ಅದೆಲ್ಲ. ಅದರಿಂದ ಅನಿಲಯನಂಚ ಅನಿಲಯನಂಚ ವಿಜ್ಞಾನಂಚ ಅವಿಜ್ಞಾನಂಚ ಸತ್ಯಂಚ ಅನೃತಂಚ ಸತ್ಯಂಚ ಅನೃತಂಚ ಅಂತ ಹೇಳುವಾಗ ಸತ್ಯಂ ಅಂತ ಹೇಳೋದು ಸ್ವರೂಪ ವಿಕಾರವಿಲ್ಲದೆ ಇರುವಂತಹದ್ದು, ಅನೃತಂ ಒಂದು ಸ್ವರೂಪದಲ್ಲಿಯೇ ವಿಕಾರ ಹೊಂದುವ ಅಚೇತನ. ಆದರೆ ಸತ್ಯಂ ಅನ್ನೋ ಶಬ್ದದಲ್ಲಿ ಹೇಳಿರುವ ಚೇತನರಿಗೆ ಸ್ವಭಾವದಲ್ಲಿ ಪರಿಣಾಮ ಉಂಟಾಗುತ್ತೆ, ಅಲ್ಲಿ ಅವರ ಧರ್ಮಭೂತ ಜ್ಞಾನದಲ್ಲಿ ಸಂಕೋಚ ವಿಕಾಸವಾಗುತ್ತೆ. ಅನೃತಂ ಅಂತ ಹೇಳುವುದು ಸ್ವರೂಪದಲ್ಲಿಯೇ ವಿಕಾರ ಹೊಂದುವ ಅಚೇತನ. ಎರಡೂ ಸತ್ಯಂಚ ಅನೃತಂಚ ಸತ್ಯಂ ಅಭವತ್ ಅಂದಾಗ ಪರಮಾತ್ಮನಿಗೆ ಯಾವ ವಿಕಾರವೂ ಇಲ್ಲ, ಎಲ್ಲವೂ ಪರಮಾತ್ಮನಿಗೆ ಎಲ್ಲಕ್ಕೂ ಆತ್ಮನಾಗಿರೋದ್ರಿಂದ ಅವನ ಪ್ರಕಾರವಾಗಿರೋದ್ರಿಂದ ಅವನೇ ಎಲ್ಲವೂ ಆದ ಅಂತ ಹೇಳುವಾಗ ಈ ಎರಡನೆಯ ಸತ್ಯ ಶಬ್ದಕ್ಕೆ ಸ್ವರೂಪ ಸ್ವಭಾವದಲ್ಲಿ ವಿಕಾರವಿಲ್ಲದೆ ಹಾಗೆಯೇ ತಾನೇ ಹಾಗೆಯೇ ಇದ್ದ, ಯಾವ ವಿಕಾರವೂ ಇಲ್ಲದೆ ಅನ್ನೋದು ಅರ್ಥ ಅದಕ್ಕೆ. ಇತಿ ಪೂರ್ವೋಕ್ತಂ ಸರ್ವಂ ಅನಯಾ ಏವ ಶ್ರುತಿಯ ವ್ಯಕ್ತಂ, ಈ ಶ್ರುತಿಯಲ್ಲಿಯೇ ಎಲ್ಲವೂ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅನ್ನೋದನ್ನು ಪೂರ್ವವಾಕ್ಯೇ ಗರ್ಭಿತಂ ಅರ್ಥಂ ವಿವೃಣೋತಿ. ಬ್ರಹ್ಮಣಃ ಚಿದಚಿದ್ವಿಲಕ್ಷಣತ್ವೇ ತಯೋರಪಿ ಭೇದೆ ಬ್ರಹ್ಮಣಃ ತದನುಪ್ರವೇಶಕೃತ ತತ್ತನ್ನಾಮಭಾಕ್ತ್ವೇ ಚ ಶ್ರುತಿಮಾಹ ಸೋಕಾಮಯಿತ ಇತಿ. ಎಲ್ಲ ನಾಮಗಳಿಂದಲೂ ಅವನೇ ಹೇಳಲ್ಪಡ್ತಾನೆ. ಇದೆಲ್ಲ ಹಿಂದೆಯೂ ಅನೇಕ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಈಗ ಇಲ್ಲಿ ಮುಂದೆ ಹೇಳುವಂತಹದ್ದು ಉಪಾಯದ ವಿಷಯವನ್ನೇ ಹೇಳ್ತಾರೆ, ಭಕ್ತಿ ವಿಷಯವನ್ನ ಇನ್ನು ಮುಂದೆ ಹೇಳ್ತಾರೆ. ಪ್ರಧಾನವಾದದ್ದು ಇಲ್ಲಿ ಆ ಬ್ರಹ್ಮಪ್ರಾಪ್ತಿ ಉಪಾಯಶ್ಚ, ಬ್ರಹ್ಮನನ್ನು ಪಡೆದುಕೊಳ್ಳಕ್ಕೆ ಉಪಾಯವು ಶಾಸ್ತ್ರಾಧಿಗತ ತತ್ವಜ್ಞಾನ ಪೂರ್ವಕ, ಶಾಸ್ತ್ರಗಳಿಂದ ತಿಳಿಯಲ್ಪಡುವಂತಹ ತತ್ವಜ್ಞಾನದೊಡನೆ ಸ್ವಕರ್ಮಾನುಗೃಹೀತ ಅಂದರೆ ತನ್ನ ವರ್ಣಾಶ್ರಮ ಧರ್ಮಗಳಿಂದ ಅನುಗೃಹೀತವಾದ ಸ್ವಕರ್ಮ ಅಂದರೆ ತನ್ನ ವರ್ಣಾಶ್ರಮ ಧರ್ಮಗಳಿಂದ ಅನುಗೃಹೀತವಾದ ಭಕ್ತಿನಿಷ್ಠಾ ಸಾಧ್ಯ, ಭಕ್ತಿನಿಷ್ಠಾ ಅಂದರೆ ನಿರಂತರವಾದ ಧ್ಯಾನದಿಂದ ಸಾಧ್ಯವಾದ ಅನವಧಿಕಾತಿಶಯ ಪ್ರಿಯ ವಿಶದತಮ ಪ್ರತ್ಯಕ್ಷತಾಪನ್ನ, ಅದು ಅತ್ಯಂತ ಪ್ರಿಯವಾದದ್ದು, ಸ್ಪಷ್ಟವಾಗಿ ಪ್ರತ್ಯಕ್ಷವಾಗಿ ತಿಳಿಯೋ ಹಾಗೆ ಇರುವಂತಹ ಅದನ್ನು ಪ್ರತ್ಯಕ್ಷತಾಪನ್ನವಾದ ಅನುಧ್ಯಾನ ರೂಪ ಪರಭಕ್ತಿರೇವ, ಅದುವೇ ವಿಶದತಮ ಪ್ರತ್ಯಕ್ಷತಾಪನ್ನ. ಆ ಭಕ್ತಿಯೇ ವಿಶದತಮವಾದ ಪ್ರತ್ಯಕ್ಷತೆ ಎನ್ನುವ ಒಂದು ಅವಸ್ಥೆಯನ್ನು ಹೊಂದುತ್ತೆ. ಅಂತಹ ಅನುಧ್ಯಾನ, ನಿರಂತರವಾಗಿ ಧ್ಯಾನ, ಅದೇ ಪರಮಾತ್ಮನನ್ನೇ ನಿರಂತರವಾಗಿ ಧ್ಯಾನ ಮಾಡುವಂತಹ ಅದಕ್ಕೆ ಪರಭಕ್ತಿ ಅಂತ ಹೇಳಲ್ಪಡುತ್ತೆ. ಭಕ್ತಿ ಶಬ್ದಶ್ಚ ಪ್ರೀತಿ ವಿಶೇಷೇ ವರ್ತತೆ. ಭಕ್ತಿ ಅಂದರೆ ಏನು ಅಂದರೆ ಪ್ರೀತಿಯೇ ಭಕ್ತಿ ಅಂತ ಹೇಳಲ್ಪಡುತ್ತೆ. ಪ್ರೀತಿ ಅನ್ನೋದು ಏನು? ಜ್ಞಾನ ವಿಶೇಷ ಏವ, ಅದು ಜ್ಞಾನವೇ. ಪ್ರೀತಿ ಅನ್ನೋದು ಒಂದು ಜ್ಞಾನ, ಆದ್ದರಿಂದ ಭಕ್ತಿಯೂ ಕೂಡ ಪ್ರೀತಿ, ಒಂದು ಪ್ರೀತಿ ವಿಶೇಷ. ಮಹನೀಯ ವಿಷಯ ಪ್ರೀತಿ ಭಕ್ತಿರಿಕ್ತ ವಿಧೀಯತೆ, ನಾರದ ಭಕ್ತಿ ಸೂಕ್ತಿಯಲ್ಲಿ ಹೇಳಿದ ಹಾಗೆ ಅದುವೇ ಪ್ರೀತಿ ಅನ್ನೋದು ಇಲ್ಲಿ. ಈಗ ಭಕ್ತಿಯ ಒಂದು ಸ್ವರೂಪವನ್ನು ಶೋಧನೆ ಮಾಡ್ತಾರೆ ಮುಂದೆ. ಏವಂ ಸಿದ್ಧವಸ್ತು ವಿಷಯ ಸಂಗ್ರಹ ಕೃತಃ, ಎಲ್ಲ ಪದಾರ್ಥಗಳ ವಿಷಯವನ್ನೆಲ್ಲ ಹೇಳಿ ಆಯ್ತೀಗ. ಅಥ ಉಪಾಯ ವಿಷಯ ವಕ್ತವ್ಯಂ ಆಹ ಬ್ರಹ್ಮ ಇತಿ. ಉಪಾಯದ ವಿಷಯವನ್ನ ಭಕ್ತಿನಿಷ್ಠ ಅಂತ ಹೇಳಿದ್ರೆ ಅಭ್ಯಾಸ ನಿರಂತರವಾಗಿ ಮಾಡುವಂತಹದ್ದು ಭಕ್ತಿಯೋಗವನ್ನು. ತೇನ ಸಾಧ್ಯ ಪರಭಕ್ತಿ. ಆರಂಭದಲ್ಲಿ ಭಕ್ತಿಯು ಆ ಯೋಗವನ್ನು ಆರಂಭಿಸಿದ್ರೆ, ಆ ಯೋಗವನ್ನು ಅಭ್ಯಾಸ ಮಾಡೋಕ್ಕೆ ಆರಂಭಿಸಿದ್ರೆ ಒಂದು ಹಂತದಲ್ಲಿ ಪರಭಕ್ತಿ ಅನ್ನೋದು ಏರ್ಪಡುತ್ತೆ. ಆವಾಗಿಂದ ಅವನಿಗೆ ಭಕ್ತಿಯೋಗ ಆರಂಭಿಸಿದ್ದು ಅಂತ ಅರ್ಥ. ಅದಾದ ಮೇಲೆ ಪ್ರಾಪ್ತಿ ಪೂರ್ವಾವಸ್ಥಾ, ಪ್ರಾಪ್ತಿಗೆ ಮೊದಲಿನ ಅವಸ್ಥೆ ಇದು. ಅದು ದೃಢವಾಗಿ ಹೋದರೆ ಕಡೆಯಲ್ಲಿ ಅವನಿಗೆ ಪ್ರತ್ಯಕ್ಷತಾಪನ್ನವಾಗುತ್ತೆ. ಅಲ್ಲಿ ತರ್ಹಿ ಜ್ಞಾನಸ್ಯ ಗತಂ ಮೋಕ್ಷೋಪಾಯತ್ವಂ, ಜ್ಞಾನಕ್ಕೆ ಹೇಗೆ ಜ್ಞಾನಾನ್ಮೋಕ್ಷ ಅಂತ ತಾನೇ ಎಲ್ಲರೂ ಒಪ್ಕೊಂಡಿರೋದು. ನೀವು ಪರಭಕ್ತಿಯೇ ಅದುವೇ ಮೋಕ್ಷಕ್ಕೆ ಇದು ಅಂತ ಹೇಳಿದ್ರೆ, ಜ್ಞಾನಕ್ಕೆ
ಜ್ಞಾನಾನ್ ಮೋಕ್ಷ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಭಕ್ತಿ ಅನ್ನೋದು ಪ್ರೀತಿ ವಿಶೇಷವೇ, ಅದು ಜ್ಞಾನ ವಿಶೇಷವೇ ಅನ್ನೋದನ್ನು ಹೇಳ್ತಾರೆ. ಪ್ರೀತಿ ವಿಶೇಷ ಶಬ್ದೇನ ಸ್ವಾಮಿನಿ ಭೃತ್ಯಸ್ಯ ಅನುರಾಗ ವಿವಕ್ಷಿತ. ಭೃತ್ಯನಿಗೆ ತನ್ನ ಸ್ವಾಮಿಯಲ್ಲಿ ಇರುವ ಪ್ರೀತಿಯು ತಿಳಿಯಲ್ಪಡುತ್ತೆ, ಅದರಿಂದ ಪ್ರೀತಿ ವಿಶೇಷ. ಅದರಿಂದ ಏನು ಅಂತ ಹೇಳಿದ್ರೆ, ಪ್ರೀತಿಯು ಜ್ಞಾನವೇ, ಪ್ರೀತಿ ಅನ್ನೋದು ಜ್ಞಾನವೇ ವಿಶೇಷವೇ ಅನ್ನೋದನ್ನು ಹೇಳಿ, ಜ್ಞಾನಾನ್ ಮೋಕ್ಷ ಅನ್ನೋದಕ್ಕೆ ವಿರೋಧವಿಲ್ಲ. ಯಾಕೆ ಅಂದರೆ ಭಕ್ತಿಯು ಒಂದು ವಿಧವಾದ ಜ್ಞಾನವೇ, ಅದರಿಂದ ಅದಕ್ಕೆ ಏನು ವಿರೋಧವಿಲ್ಲ. ಅದನ್ನು ಶೋಧನೆ ಮಾಡ್ತಾರೆ ಈಗ. ನನುಚ ಸುಖಂ ಪ್ರೀತಿ ಇತಿ ಅನರ್ಥಾಂತರಂ. ಸುಖ ಅಂದರೂ ಒಂದೇ, ಪ್ರೀತಿ ಅಂದರೂ ಒಂದೇ, ಬೇರೆ 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 ಪದಾರ್ಥಗಳು, ಬೇರೆ ಬೇರೆ ವಿಷಯಗಳಲ್ಲ ಇದು. ಸುಖಂಚ ಜ್ಞಾನ ವಿಶೇಷ ಸಾಧ್ಯಂ ಪದಾರ್ಥಾಂತರಂ ಇತಿ ಲೌಕಿಕ. ಇವಾಗ ಸುಖವೂ ಪ್ರೀತಿಯೂ ಒಂದೇ ಅಂತ ತಿಳಿದುಕೊಳ್ಳುತ್ತೆ. ಅನರ್ಥಾಂತರಂ ಅಂದರೆ ಅರ್ಥಾಂತರವಲ್ಲ, ಬೇರೆ ಪದವಲ್ಲ. ಸುಖವೂ ಪ್ರೀತಿಯೂ ಒಂದೇ. ಸುಖವು ಜ್ಞಾನ ವಿಶೇಷ ಸಾಧ್ಯಂ, ಒಂದು ವಿಶೇಷವಾದ ಜ್ಞಾನದಿಂದ ಸುಖ ಉಂಟಾಗುತ್ತೆ ನಮಗೆ. ಒಂದು ಪದಾರ್ಥದಲ್ಲಿ ಒಂದು ಜ್ಞಾನ ಉಂಟಾದರೆ ಆಗ ನಮಗೆ ಸುಖವಾಗಿದೆ ಅಂತ ಹೇಳ್ತೀವಿ. ಸುಖ ಅನ್ನೋದು ಬೇರೆ ಹೇಳಬೇಕಲ್ಲ. ಲೋಕದಲ್ಲಿ ಸುಖವು ಮತ್ತೆ ಪ್ರೀತಿಯು ಬೇರೆ ಬೇರೆ ವಿಷಯಗಳು ಅಂತ ತಾನೇ ವ್ಯವಹಾರ ಮಾಡೋದು ಅಂತ ಹೇಳಿದ್ರೆ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಏನ ಜ್ಞಾನ ವಿಶೇಷೇಣ ತದ್ ಸಾಧ್ಯಮಿತ್ಯುಚ್ಯತೆ ಸಯೇವ ಜ್ಞಾನ ವಿಶೇಷ ಸುಖಂ. ಜ್ಞಾನ ವಿಶೇಷ ಸಾಧ್ಯಂ ಸುಖಂ ಅಂತ ಹೇಳಿ, ಜ್ಞಾನ ಒಂದು ವಿಶೇಷವಾದ ಜ್ಞಾನದಿಂದ ಸಾಧಿಸಲ್ಪಡುವುದು ಸುಖ ಅಂತ ಹೇಳಿದ್ರೆ, ಯಾವ ಜ್ಞಾನ ವಿಶೇಷದಿಂದ ಆ ಸುಖ ಬರುತ್ತೆ ಅಂತ ಹೇಳ್ತಿರೋ ಆ ಜ್ಞಾನ ವಿಶೇಷವೇ ಸುಖ ಅಂತ ಹೇಳಲ್ಪಡೋದು. ಅದು ಸುಖ ಬೇರೆ ಅಲ್ಲ ಅಂತ, ಆ ಜ್ಞಾನ ವಿಶೇಷವೇ ಸುಖ ಅಂತ ಹೇಳೋದು. ಒಂದು ಪದಾರ್ಥದಲ್ಲಿ ನಮಗೆ ಒಂದು ವಿಶೇಷವಾದ ಜ್ಞಾನ ಉಂಟಾದರೆ ಅದು ಸುಖ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಅದಕ್ಕೂ ಇದಕ್ಕೂ ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ. ಸುಖವೇ ಅದು ಕೂಡ ಜ್ಞಾನ ವಿಶೇಷವೇ ಅಂತ ಹೇಳಿ ಅದನ್ನು ವಿವರದಲ್ಲಿ ಏತದುಕ್ತಂ ಭವತಿಯಲ್ಲಿ ಸ್ಪಷ್ಟಪಡಿಸ್ತಾರೆ. ಏತದುಕ್ತಂ ಭವತಿ ವಿಷಯ ಜ್ಞಾನಾನಿ ಸುಖ ದುಃಖ ಮಧ್ಯಸ್ಥ ಸಾಧಾರಣಾನಿ. ಒಂದು ವಿಷಯಗಳ ಜ್ಞಾನವು ಸುಖಕ್ಕೂ ದುಃಖಕ್ಕೂ ಮಧ್ಯಸ್ಥ, ಸುಖವೂ ಇಲ್ಲ ದುಃಖವೂ ಇಲ್ಲ, ಇದಕ್ಕೆಲ್ಲ ಸಾಧಾರಣವಾದ್ದೇನು ಅಂದರೆ ವಿಷಯಗಳ ಒಂದು ಜ್ಞಾನ. ಆ ತಾನಿ ಚ ವಿಷಯಾಧೀನ ವಿಶೇಷಾಣಿ ತಥಾ ಭವಂತಿ. ವಿಷಯದ ಅಧೀನವಾದ ವಿಶೇಷಗಳು ಹಾಗೂ ಉಂಟಾಗುತ್ತೆ. ಒಂದು ವಿಷಯದಲ್ಲಿ ಅದರ ಅಧೀನವಾದ ಒಂದು ವಿಶೇಷದಿಂದ ಒಂದು ಸುಖ ಏರ್ಪಡುತ್ತೆ, ಇಲ್ಲ ದುಃಖ ಏರ್ಪಡಬಹುದು, ಇಲ್ಲ ಮಧ್ಯಸ್ಥ ಏನೂ ಇಲ್ಲದೆ ಇರಬಹುದು. ಏನಚ ವಿಷಯ ವಿಶೇಷೇಣ ವಿಶೇಷಿತಂ. ಒಂದು ಪದಾರ್ಥದ ಒಂದು ವಿಶೇಷ ಯಾವುದೋ ಒಂದಿದೆ, ಆ ವಿಶೇಷದಿಂದ ಅಂತಹ ವಿಶೇಷದಿಂದ ವಿಶೇಷಿತವಾದ ಕ್ವಾಲಿಫೈಡ್ ಬೈ ದಟ್ ಅಂತ ಜ್ಞಾನಂ ಸುಖಸ್ಯ ಜನಕಮಿತಿ ಅಭಿಮತಂ ತದ್ವಿಷಯ ಜ್ಞಾನಮೇವ ಸುಖಂ. ಯಾವ ಒಂದು ವಿಷಯದ ಜ್ಞಾನದಿಂದ, ಒಂದು ಪದಾರ್ಥದ ವಿಷಯದಲ್ಲಿ ನಮಗೆ ಒಂದು ಜ್ಞಾನ ಉಂಟಾಗುತ್ತೆ, ಆ ಯಾವ ಜ್ಞಾನವು ಸುಖ, ಅದರಿಂದ ವಿಶಿಷ್ಟವಾದ ಒಂದು ಅನುಭವ ಸುಖ ಅಂತ ಹೇಳಲ್ಪಡುತ್ತೋ ಆ ಜ್ಞಾನವೇ ಸುಖ ಅಂತ ಅರ್ಥ. ಅದು ಇನ್ನೊಂದು ಬೇರೆ ಪದಾರ್ಥವಲ್ಲ ಸುಖ ಅಂತ ಹೇಳುವಂಥದ್ದು. ಅದೇ ಜ್ಞಾನವೇ ಸುಖ ಅಂತ ಹೇಳಲ್ಪಡುತ್ತೆ. ಅದು ಅತಿರೇಕಿ ಪದಾರ್ಥ ಅಂತರಂ ನೋಪಲಭ್ಯತೆ. ಅದಕ್ಕಿಂತ ಬೇರೆ ಇನ್ನೊಂದು ಪದಾರ್ಥ ತಿಳಿದು ಬರೋದಿಲ್ಲ ನಮಗೆ ಅದಕ್ಕಿಂತ ಬೇರೆಯಾಗಿ. ತೇನೈವ ಸುಖಿತ್ವ ವ್ಯವಹಾರ ಉಪಪತ್ತೇಶ್ಚ. ಸುಖಿ ದುಃಖಿ ಅಂತೆಲ್ಲ ಹೇಳುವಂಥದ್ದು ಹೇಗೆ ಅಂದರೆ ಎಲ್ಲ ಜ್ಞಾನ ವಿಶೇಷಗಳೇ. ಆದ್ದರಿಂದ ಪದಾರ್ಥದ ವಿಷಯದಲ್ಲಿ ನಮಗೆ ಉಂಟಾಗುತ್ತೆ ಅದೆಲ್ಲ. ಅಂದ ವೈಶೇಷಿಕ ಮತೇನ ಚೋದಯತಿ. ವೈಶೇಷಿಕರು ಹೇಳುವಂತಹದ್ದು ಇದು. ಸುಖ ಅನ್ನೋದು ಬೇರೆ, ಪ್ರೀತಿ ಅನ್ನೋದು ಬೇರೆ ಅಂತ ಹೇಳಿ ಅವರು ಹೇಳುವಂಥ ಅದನ್ನು ಲೋಕದಲ್ಲಿ ಈ ರೀತಿ ಹೇಳ್ತಾರೆ. ಒಂದು ಜ್ಞಾನ ವಿಶೇಷದಿಂದ ಉಂಟಾಗುವಂತಹ ಒಂದು ಹೊಸದಾದ ವಿಷಯ ಸುಖ ಅಂತ ಹೇಳುವಂಥದ್ದು ಅಂತ ಹೇಳಿದ್ರೆ ಆ ಜ್ಞಾನ ವಿಶೇಷವೇ ಸುಖ ಅಂತ ಹೇಳಲ್ಪಡುತ್ತೆ ಹೊರತು ಸುಖ ಅನ್ನೋದು ಜ್ಞಾನ ವಿಶೇಷಕ್ಕಿಂತ ಬೇರೆ ಆದ್ದಲ್ಲ ಒಂದು ಪದಾರ್ಥದ ವಿಷಯದಲ್ಲಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಜ್ಞಾನ ಸಾಧ್ಯಂ ಜ್ಞಾನ ವ್ಯಾಹತಮಿದಂ ಜ್ಞಾನ ಸಾಧ್ಯಂ ಸುಖಂ ಜ್ಞಾನಮೇವೇತಿ. ಜ್ಞಾನದಿಂದ ಉಂಟಾಗುವ ಸುಖವು ಜ್ಞಾನವೇ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಹೇಳ್ತಾರೆ. ಇಲ್ಲಿ ನಹಿ ದಂಡಚಕ್ರಾದಿರೇವ ಘಟಃ. ಇಲ್ಲಿ ನೈಯಾಯಿಕರು ಹೇಳುವಾಗ ಅವರು ಆರಂಭವಾದಿಗಳು ಅಂತ ಹೆಸರು. ಆರಂಭವಾದ ಅಂತ ಕಾರ್ಯವು ಹೊಸದಾಗಿ ಉತ್ಪನ್ನವಾಗುತ್ತೆ, ಕಾರಣಗಳಿಂದ ಕಾರ್ಯವು ಹೊಸದಾಗಿ ಉತ್ಪನ್ನವಾಗುತ್ತೆ. ಅವಯವಿ ಅನ್ನೋದು ಅತಿರಿಕ್ತ ಪದಾರ್ಥ, ಅವಯವಗಳಿಗಿಂತ ಅತಿರಿಕ್ತವಾದ ಪದಾರ್ಥ ಅವಯವಿ. ಅವಯವಗಳ ಸಂಘಾತ ಅವಯವಿ ಅಂತ ಉಂಟಾದರೆ ಅದು ಇವುಗಳಿಂದ ಬೇರೆಯಾದ ಪದಾರ್ಥ ಅಂತ ಹೇಳ್ತಾರೆ. ಹೊಸದಾಗಿ ಉತ್ಪನ್ನವಾದ ಅಂತ ಅವರಿಗೆ ಹೇಳುವಂಥದ್ದು. ಆದ್ದರಿಂದ ದಂಡ ಚಕ್ರ ಎಲ್ಲ ಉಪಯೋಗಿಸಿ ಘಟವನ್ನು ಮಾಡಿದ್ರೆ ಅದುವೇ ಘಟ ಅಂತ ಹೇಳೋಕ್ಕಾಗಲ್ವಲ್ಲ ಅಂತ ಇಲ್ಲಿ
ಅವರು ವಾದ ಮಾಡ್ತಾರೆ. ಆದ್ದರಿಂದ ಒಂದು ಜ್ಞಾನದಿಂದ ಒಂದು ಪದಾರ್ಥದ ವಿಷಯದಲ್ಲಿ ನಮಗೆ ಉಂಟಾಗುವ ಸುಖ ಜ್ಞಾನವೇ ಅಂತ ಹೇಗೆ ಹೇಳ್ತೀರಾ ನೀವು? ಆ ಪದಾರ್ಥದ ವಿಷಯದಲ್ಲಿ ಬರುವ ಜ್ಞಾನದಿಂದ ಸುಖ ಉಂಟಾಗಬೇಕು, ಸುಖ ಬೇರೆ ಆಗಬೇಕಲ್ಲ ಜ್ಞಾನಕ್ಕಿಂತ ಅಂತ ಅವರು ವಾದ ಮಾಡೋದು. ಅದನ್ನ ಇಲ್ಲಿ ಸ್ಪಷ್ಟ ಮಾಡ್ತಾರೆ, ಏತದುಕ್ತಂ ಭವತಿ ಅಂತ ಹೇಳಿಬಿಟ್ಟು. ಸುಖ ದುಃಖ ಮಧ್ಯಸ್ಥ ಶಬ್ದಾ ಅನುಕೂಲ ಪ್ರತಿಕೂಲ ಅನುಭವ ರೂಪ ವಿಷಯ ವಾಚಿನಃ. ಒಂದು ಅನುಕೂಲವಾಗಿದೆ ಅಂತ ಹೇಳೋದು ಸುಖ, ಪ್ರತಿಕೂಲವಾಗಿರೋದು ದುಃಖ, ಮಧ್ಯಸ್ಥ ಅನುಕೂಲವೂ ಇಲ್ಲ ಪ್ರತಿಕೂಲವೂ ಇಲ್ಲ ಅನ್ನೋದು ಮಧ್ಯಸ್ಥವಾದದ್ದು. ಇವುಗಳಿಗೆಲ್ಲ ಸಾಧಾರಣವಾದದ್ದು ಜ್ಞಾನವು. ಆದ್ದರಿಂದ ಅಲ್ಲಿ ತಥಾ ಭವಂತಿ ಸುಖಂ ದುಃಖಂ ಅನುಭಯಂ ಚ ಭವಂತಿ ಇತಿ ಅರ್ಥ. ಅದಕ್ಕನುಗುಣವಾಗಿ ಆಗುತ್ತೆ. ಜ್ಞಾನವೇವ ಸುಖಂ ಸ್ಯಾತ್ ಇತ್ಯತ್ರ. ಯಾವ ಒಂದು ಜ್ಞಾನ ವಿಶೇಷದಿಂದ ಆ ಒಂದು ಪದಾರ್ಥದ ಒಂದು ವಿಶೇಷ ನಮಗೆ ತಿಳಿದು ಬಂದಾಗ ಅದರ ಜ್ಞಾನದಿಂದ ನಮಗೇನು ಸುಖ ಅಂತ ತಿಳಿದು ಬರುತ್ತೋ, ಅನುಕೂಲ ಅಂತ ಬರುತ್ತೋ, ಆ ಜ್ಞಾನ ವಿಶೇಷವೇ ಸುಖ. ಸುಖ ಅನ್ನೋದು ಬೇರೆ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಜ್ಞಾನಂ ಸುಖ ಜನಕಂ ಚೇತ್ ಘಟಜ್ಞಾನಮಪಿ ಸುಖಜನಕಂ ಸ್ಯಾತ್ ಅಂತ ಹೇಳಿದ್ರೆ ನೈವಂ ಅಂತ ಹೇಳಿದ್ರು. ಘಟಜ್ಞಾನವು ಸುಖವನ್ನು ಉಂಟು ಮಾಡಬೇಕು ಅಂತ ಹೇಳಿದ್ರೆ ಸ್ರಕ್ಚಂದನಾದಿ, ಸೃಕ್ಕು ಚಂದನ ಮೊದಲಾದವುಗಳು, ಹಾರ ಮೊದಲಾದೆಲ್ಲ ವಿಷಯ ವಿಶೇಷ ಜ್ಞಾನಂ ಸುಖಜನಕಂ ಇತಿ ಚೇತ್ ಸೃಕ್ಚಂದನಾದಿ ವಿಷಯ ಜ್ಞಾನಮೇವ ಸುಖಮಿತಿ ನ ದೋಷಃ ಇತ್ಯರ್ಥಃ. ಆ ವಿಷಯವಾದ ಜ್ಞಾನವೇ ಸುಖ ಅಂತ ಹೇಳಬೇಕು. ಅವುಗಳಿಂದ ಒಂದು ಸುಖ ಉಂಟಾಗುತ್ತೆ ಅಂತ ಅರ್ಥವಲ್ಲ. ಒಂದು ಚಂದನವನ್ನು ಹಾಕ್ಕೊಂಡ್ರೆ ನಮಗೆ ಭಾಳ ಸಂತೋಷವಾಗುತ್ತೆ, ಸುಖವಾಗಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆ ಸುಖ ಅನ್ನೋದು ಹೊಸದಾಗಿ ಉಂಟಾದ್ದಲ್ಲ, ಅದರ ಜ್ಞಾನವೇ ನಮಗೆ ಸುಖ ಅಂತ ತಿಳಿಯೋದು ಅಷ್ಟೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆನಾದ್ದರಿಂದ ಜ್ಞಾನಾತಿರೇಕಿ ಸುಖಂ ಕಿಂ ದೃಷ್ಟಂ ಉತ ಕಲ್ಪ್ಯಂ. ಕಲ್ಪನೆ ಮಾಡಬೇಕಾ ಇಲ್ಲ ನಮಗೆ ಅನುಭವಕ್ಕೆ ಬರುತ್ತೆಯೇ ನೇರವಾಗಿ ಅನ್ನುವ ವಿಕಲ್ಪಕ್ಕೆ ಹೇಳ್ತಾರೆ. ತದತಿರೇಕಿ ಯಾವುದು ನೋಪಲಭ್ಯತೆ, ತದತಿರೇಕಿ ಪದಾರ್ಥಾಂತರಂ ನೋಪಲಭ್ಯತೆ. ಅದರಿಂದ ಹೊಸದಾಗಿ ಉಂಟಾಗುವ ಪದಾರ್ಥ ಅಂದರೆ ಆ ರೀತಿ ಯಾವುದು ಕಂಡು ಬರೋದಿಲ್ಲ ನಮಗೆ ಅನುಭವದಲ್ಲಿ. ಪದಾರ್ಥಾಂತರ ಅನುಪಲಬ್ಧೇ ಇತ್ಯರ್ಥ. ಅನುಪಲಬ್ಧಿ ಎನ್ನುವ ಪ್ರಮಾಣವೇ ನಮಗೆ ಸ್ವತಃ ಅನುಭವಕ್ಕೆ ಬರುತ್ತೆ, ಬೇರೆ ಅಲ್ಲ ಅಂತ ಹೇಳೋದು. ದ್ವಿತೀಯಂ ಶಿರಃ ದೂಷಯತಿ ತೇನೈವ ವಿಷಯ ವಿಶೇಷತೆ ಜ್ಞಾನೇನೈವ ಅಂತ. ಆದ್ದರಿಂದ ಆ ವಿಷಯ ಸುಖಿತ್ವ ವ್ಯವಹಾರವು ಅದರಿಂದಲೇ ಉಪಪನ್ನವಾಗುತ್ತೆ. ಇದು ನನಗೆ ಬಹಳ ಅನುಕೂಲವಾಗಿದೆ ಅಂತ ಹೇಳಿದ್ರೆ ಆ ಒಂದು ಜ್ಞಾನವೇ, ಆ ಅನುಕೂಲ ಅನ್ನೋದು ಜ್ಞಾನವೇ ಹೊರತು ಹೊಸದಾದ ಒಂದು ಇನ್ನೊಂದು ವಿಷಯವಲ್ಲ ಅನ್ನೋದನ್ನ ಯಾಕೆ ಹೇಳ್ತೀರಾ ಅಂದರೆ ಭಕ್ತಿ ಜ್ಞಾನರು ವಿಶೇಷವೇ ಅನ್ನೋದನ್ನ ಇಲ್ಲಿ ಸಾಧನೆ ಮಾಡಬೇಕು, ಸಮರ್ಥನೆ ಮಾಡಬೇಕು. ಅದರಿಂದಲೇ ಇಲ್ಲಿ ಇದನ್ನ ಇಷ್ಟು ವಿಚಾರ ಮಾಡ್ತಾ ಇರೋದು. ಏವಂ ವಿಧ ಸುಖರೂಪ ಜ್ಞಾನಸ್ಯ ವಿಶೇಷಕತ್ವಂ. ಈ ರೀತಿಯಾದ ಸುಖರೂಪವಾದ ಜ್ಞಾನವನ್ನು ವಿಶೇಷ ಮಾಡಿಸುವಂತಹದ್ದು ಬ್ರಹ್ಮಂ ವ್ಯತಿರಿಕ್ತಸ್ಯ ವಸ್ತುನಃ ಸಾತಿಶಯಂ ಅಸ್ಥಿರಂಚ. ನಮಗೆ ಈ ರೀತಿ ಒಂದು ಸುಖ ಅನ್ನುವಂತಹ ರೂಪವಾದ ಜ್ಞಾನವನ್ನು ಉಂಟು ಮಾಡುವಂತಹ ಆ ವಿಶೇಷವು ಪದಾರ್ಥಗಳಲ್ಲಿ ಇರಬೇಕು. ಪದಾರ್ಥಗಳಲ್ಲಿರುವ ವಿಶೇಷದಿಂದ ಅದರ ಒಂದು ಜ್ಞಾನದಿಂದ ನಮಗೆ ಸುಖ ಅನ್ನುವಂತಹ ಜ್ಞಾನ ಉಂಟಾಗುತ್ತೆ. ಇದು ಬಹಳ ಸುಖವಾಗಿದೆ ಅಂದರೆ ಆ ಜ್ಞಾನ ವಿಶೇಷವೇ ನಮಗೆ ಸುಖ ಅನ್ನೋದು ಅನ್ಸೋದು. ಬ್ರಹ್ಮನಿಗಿಂತ ಬೇರೆ ಪದಾರ್ಥಗಳಲ್ಲಿ ಅದು ಸಾತಿಶಯವಾಗಿದೆ ಅಂದರೆ ಲಿಮಿಟೆಡ್, ಅದಕ್ಕಿಂತ ಬೇರೆ ಅಧಿಕವಾದದ್ದು ಇರುತ್ತೆ. ಎಲ್ಲ ಪದಾರ್ಥಗಳಲ್ಲೂ ಒಂದಕ್ಕೆ ಹೋಲಿಸಿದ್ರೆ ಇದಕ್ಕಿಂತ ಅಧಿಕವಾದ ಸುಖವಾದ ಇನ್ನೊಂದು ಇರುತ್ತೆ, ಅದಕ್ಕಿಂತ ಸುಖ ಇದೆ, ಅದಕ್ಕಿಂತ ಸುಖವಿದೆ, ಅದು ಸಾತಿಶಯ ಅಂತ ಹೇಳ್ಬಾರ್ದು. ಇದಕ್ಕಿಂತ ಅತಿಶಯವಾದದ್ದು ಇದೆ ಅಂತ ಅರ್ಥ. ಸಾತಿಶಯ ಅಂದರೆ ಅತಿಶಯವನ್ನು, ಇನ್ನೊಂದು ಅತಿಶಯ ಹೊಂದಿರುವ ಪದಾರ್ಥವನ್ನು ಹೊಂದಿರೋದು ಸಾತಿಶಯ. ಅಸ್ಥಿರಂಚ, ಸ್ಥಿರವಾಗಿಯೂ ಇರೋದಿಲ್ಲ, ಏಕರೂಪವಾಗಿ ಇರೋದಿಲ್ಲ ಅದು. ಬ್ರಹ್ಮಣಸ್ತು ಅನವಧಿಕಾತಿಶಯಂ, ಅವನಿಗೆ ಅನವಧಿಕವಾದದ್ದು, ಅನವಧಿಕವಾದ ಅತಿಶಯ ಅಂದರೆ ಅದಕ್ಕಿಂತ ಅಧಿಕವಾದ ಒಂದು ಅತಿಶಯ ಇಲ್ಲವೇ ಇಲ್ಲ ಯಾವುದಕ್ಕೂ ಅಂತಹ ಪದಾರ್ಥ. ಸ್ಥಿರಂಚ ಇತಿ ಆನಂದೋ ಬ್ರಹ್ಮ ಇತಿ ಉಚ್ಯತೆ. ಆನಂದೋ ಬ್ರಹ್ಮ ಅನ್ನುವುದಕ್ಕೆ ಅದೇ ಅರ್ಥ. ಅನವಧಿಕಾತಿಶಯವಾದ ಸ್ಥಿರವಾದ ಆನಂದವನ್ನು ಉಂಟು ಮಾಡುವಂತಹ ವಿಶೇಷವಿದೆ ಆ ಪದಾರ್ಥದಲ್ಲಿ ಅಂತ ಅರ್ಥ. ಅದಕ್ಕೆ ವಿಷಯಾಯತ್ತತ್ವಾತ್ ಜ್ಞಾನಸ್ಯ, ಜ್ಞಾನವು ವಿಷಯದ ಅಧೀನದಲ್ಲಿದೆ. ಆ ವಿಷಯದ ಅಧೀನದಲ್ಲಿಯೇ ಜ್ಞಾನ ಇರೋದು ನಮಗೆ. ಆದ್ದರಿಂದ ಸುಖರೂಪತೆಯ ಬ್ರಹ್ಮೈವ ಸುಖಂ, ಬ್ರಹ್ಮವೇ ಸುಖ ಅನ್ನೋದನ್ನ ಇಲ್ಲಿ ಅದ್ಭುತವಾಗಿ ಸ್ಥಾಪನೆ ಮಾಡ್ತಾರೆ. ಸುಖರೂಪವೇ ಆದ್ದರಿಂದ ವಿಷಯದ ಅಧೀನದಲ್ಲಿ ನಮಗೆ ಜ್ಞಾನ ಉಂಟಾಗುತ್ತೆ. ಯಾವುದೇ ಪದಾರ್ಥ ತಗೊಂಡ್ರೆ ಆ ಪದಾರ್ಥದ ಅದರಲ್ಲಿ ಅಧೀನದಿಂದ ಅದರ ಅಧೀನದಲ್ಲಿರುವಂತಹ ವಿಶೇಷವೇ ನಮಗೆ ಸುಖವನ್ನು ದುಃಖವನ್ನು ಉಂಟು ಮಾಡುವಂತಹದ್ದು.
ಆದ್ದರಿಂದ ಪರಮಾತ್ಮನ ಸ್ವರೂಪ ಆನಂದೋ ಬ್ರಹ್ಮ ಅಂತ ಹೇಳಿದ್ರೆ ಅದು ಅನವಧಿಕಾಶಯವಾದ ಸ್ಥಿರವಾದಂತಹ ಸುಖ ರೂಪವಾದದ್ದು. ಆದ್ದರಿಂದ ಬ್ರಹ್ಮವೇ ಸುಖ ಅಂತ ಹೇಳಲ್ಪಡುತ್ತೆ. ಸುಖರೂಪತೆಯ ಬ್ರಹ್ಮೈವ ಸುಖಂ ಅಂತ ಹೇಳಿ ವಿಷಯದ ಅಧೀನದಲ್ಲ ಅದೇ ಜ್ಞಾನವು ನಮಗೆ. ಆದ್ದರಿಂದ ವಿಷಯದಿಂದ ಅಧೀನದಲ್ಲಿರೋದ್ರಿಂದ ಸುಖರೂಪವಾದ ಬ್ರಹ್ಮವೇ ಸುಖ ಅಂತ ಹೇಳಲ್ಪಡುತ್ತೆ. ತತಕ್ಕಿಂ ಪ್ರಸ್ತುತ ಉಪಾಸನಸ್ಯ ಅನವಧಿಕಾದಿಶಯ ಪ್ರೀತಿರೂಪತ್ವೇ ಇತ್ಯತ್ರ ಏವಂ ವಿಧ ಇತಿ. ಉಪಾಸನವು ಅನವಧಿಕವಾದ ಪ್ರೀತಿ ರೂಪವಾದದ್ದು ಅನ್ನೋದು ಹೇಗೆ ಉಂಟಾಗುತ್ತೆ ಅಂದರೆ ಹೇಳ್ತಾರೆ, ಪದಾರ್ಥವೇ ಸುಖವಾದ್ದರಿಂದ ಅದನ್ನು ನೆನೆಸಿಕೊಂಡ್ರೆ ಅದರ ವಿಶೇಷವು ನಮಗೆ ಸುಖವಾಗಿಯೇ ತೋರುತ್ತೆ, ಅನುಭವವಾಗುತ್ತೆ. ಆ ಜ್ಞಾನವೇ ಸುಖ ಅಂತ ಹೇಳಲ್ಪಡುತ್ತೆ. ಬ್ರಹ್ಮ ವ್ಯತಿರಿಕ್ತಸ್ಯ ವಸ್ತುನಃ ಏವಂ ವಿಧ ಸುಖರೂಪ ಜ್ಞಾನ ವಿಶೇಷಕತ್ವಂ ಅನುಕೂಲತ್ವಂ. ಸುಖರೂಪ ಜ್ಞಾನ ವಿಶೇಷಕತ್ವಂ ಅಂದರೆ ಅನುಕೂಲತ್ವಂ ಅಂತ ಅರ್ಥ. ಅದು ಅಲ್ಪವಾಗಿದೆ, ಅಸ್ಥಿರವಾಗಿದೆ ಬೇರೆ ಪದಾರ್ಥಗಳಲ್ಲಿ. ಬ್ರಹ್ಮಣಸ್ತು ಅನವಧಿಕಾತಿಶಯಂ ಸ್ಥಿರಂಚ ಅನುಕೂಲತ್ವಂ ಇತ್ಯರ್ಥ. ಅನವಧಿಕವಾದ ಅನುಕೂಲತ್ವ ಇದೆ ಪರಮಾತ್ಮನಲ್ಲಿ. ತತ್ರ ಶ್ರುತಿರಾಹ ಆನಂದೋ ಬ್ರಹ್ಮ. ಬ್ರಹ್ಮವು ಶ್ರುತಿಯಾಗಿಯೇ ಆನಂದೋ ಬ್ರಹ್ಮ ಅಂತಾನೆ ಅವನನ್ನು ಪಡೆದುಕೊಂಡು ಇವನು ಆನಂದಿ ಭವತಿ ಅಂತ ಹೇಳುತ್ತೆ. ಏಷಕೇವ ಆನಂದಯತಿ, ಅವನೇ ಆನಂದವನ್ನು ಉಂಟು ಮಾಡಿ. ಆನಂದೋ ಬ್ರಹ್ಮ ಅಂತ ಹೇಳಿರೋದು ಪರಮಾತ್ಮನನ್ನು ಪಡೆದುಕೊಂಡು ಇವನಿಗೆ ಆನಂದ ಉಂಟಾಗುತ್ತೆ. ಏಷಕೇವ ಆನಂದಯತಿ, ಆನಂದಯಾತಿ ಅಂತ ಹೇಳುತ್ತೆ ಶ್ರುತಿ. ಅವನೇ ಆನಂದವನ್ನು ಉಂಟು ಮಾಡ್ತಾನೆ, ಅವನನ್ನು ಪಡೆದುಕೊಂಡು ಇವನು ಆನಂದಿ ಆಗ್ತಾನೆ, ಆನಂದಿ ಭವತಿ ಅಂತ ಹೇಳಿ. ಇದೆಲ್ಲ ಹೇಳುವಾಗ ಪರಮಾತ್ಮನ ಸ್ವರೂಪವೇ ಸುಖವಾದ್ದರಿಂದ ಆ ವಸ್ತುವಿನ ಅಧೀನದಲ್ಲಿಯೇ ಅನುಭವ ಇರೋದ್ರಿಂದ ಆನಂದೋ ಬ್ರಹ್ಮ ಅಂದರೆ ಅದುವೇ ಬ್ರಹ್ಮವೇ ಸುಖ ಅಂತ ಹೇಳ್ಬೋದು. ಆನಂದ ಶಬ್ದಸ್ಯ ಸುಖ ಪರ್ಯಾಯತ್ವಾತ್, ಸುಖಕ್ಕೆ ಪರ್ಯಾಯ ಶಬ್ದ ಆನಂದ ಅನ್ನೋದು. ಅನುಕೂಲ ವಿಷಯ ಜ್ಞಾನಸ್ಯ ಸುಖ ಶಬ್ದವಾಚ್ಯತ ಉಪಪಾದನಾಚ ಆನಂದೋ ಬ್ರಹ್ಮ ಇತಿ ಬ್ರಹ್ಮಣ ಸುಖತ್ವವಚನಂ ಅಯುಕ್ತಂ ಇತ್ಯತ್ರ. ಸರಿ ಇಲ್ಲ, ನೀವು ಹೇಳೋದು ಬ್ರಹ್ಮವೇ ಸುಖ ಅಂತ ಹೇಗೆ ಹೇಳ್ತೀರಾ? ಅನುಕೂಲವಾದ ವಿಷಯವಾದ ಜ್ಞಾನವೇ ಹೊರತು ಬ್ರಹ್ಮವೇ ಸುಖ ಅಂತ ಹೇಗೆ ಹೇಳ್ತೀರಾ ಅಂದರೆ ಅದಕ್ಕೆ ವಿವರಿಸ್ತಾರೆ ಇಲ್ಲಿ ಅಯಮರ್ಥಃ. ಆತ್ಮಾನುಕೂಲಂ ಸುಖಂ ಇತಿ ಅನುಕೂಲ್ಯಂ ಈ ಸುಖ ಶಬ್ದ ಪ್ರವೃತ್ತಿ ನಿಮಿತ್ತಂ. ಸುಖ ಅಂತ ಹೇಳಿದ್ರೆ ನಮಗೆ ಅನುಕೂಲವಾಗಿರೋದು ಸುಖ ಅಂತ ಬರುತ್ತೆ. ಅದು ತಚ್ಚ ಜ್ಞಾನಸ್ಯ ವಿಷಯ ಅನುಕೂಲ್ಯ ಪ್ರಯುಕ್ತಂ. ನಮಗೆ ಉಂಟಾದ ಒಂದು ಜ್ಞಾನ, ಆ ಜ್ಞಾನದಕ್ಕೆ ವಿಷಯವಾಗಿರೋದು ನಮಗೆ ಅನುಕೂಲವಾಗಿರಬೇಕು. ನಮ್ಮ ಜ್ಞಾನಕ್ಕೆ ಯಾವುದು ವಿಷಯವಾಗಿದೆಯೋ ಅದು ಅನುಕೂಲವಾಗಿದ್ದರೆ ಇದು ನನಗೆ ಸುಖವಾಗಿದೆ, ಅನುಕೂಲವಾಗಿದೆ ಅಂತ ಹೇಳ್ತೀವಿ ನಾವು. ಆದ್ದರಿಂದ ವಿಷಯಾನುಕೂಲ್ಯ ಪ್ರಯುಕ್ತಂ, ವಿಷಯದ ಒಂದು ವಿಷಯವು ಅನುಕೂಲವಾಗಿರೋದ್ರಿಂದ ನಮಗೆ ಆ ಜ್ಞಾನವು ಅನುಕೂಲವಾಗಿರುತ್ತೆ. ಆದ್ದರಿಂದ ವಿಷಯಸ್ಯ ಸ್ವತಃ ಅನುಕೂಲಸ್ಯ, ಸ್ವತಃ ವಿಷಯವೇ ಅನುಕೂಲವಾಗಿದ್ದರೆ ಸುಖ ಶಬ್ದವಾಚ್ಯತ್ವಂ ಯುಕ್ತಂ. ವಿಷಯವೇ ಸ್ವತಃ ಆನಂದ ಸ್ವರೂಪವೇ ಆಗಿರೋದ್ರಿಂದ ನಮಗೆ ಅದು ಬ್ರಹ್ಮವೇ ಸುಖ ಅಂತ ಹೇಳ್ಬೋದು. ಬ್ರಹ್ಮೈವ ಸುಖಂ ಅಂತ ಹೇಳುವಾಗ ಸುಖಂ ಅಂತಾನೆ, ಸುಖಂ ತ್ವೇವ ವಿಜಿಜ್ಞಾಸಿತವ್ಯಂ ಅಂತಾನೆ ಭೂಮ ವಿದ್ಯಾ ಪ್ರಕರಣದಲ್ಲಿ ಬರುತ್ತೆ, ಛಾಂದೋಗ್ಯದಲ್ಲಿ. ಸುಖಂ ತ್ವೇವ ವಿಜಿಜ್ಞಾಸಿತವ್ಯಂ ಭೂಮಾವೈ ಸುಖಂ, ಭೂಮಾವೈ ತತ್ ಸುಖಂ. ಹೀಗೆ ವಾಕ್ಯವು ಹೇಳುತ್ತೆ ಉಪನಿಷತ್ತಿನಲ್ಲಿ ಭೂಮ ವಿದ್ಯಾ ಅಂತ ಹೇಳಿ. ಭೂಮಾವೈ ತತ್ ಸುಖಂ, ಸುಖಂತ್ವೇವ ವಿಜಿಜ್ಞಾಸಿತವ್ಯಂ. ಸುಖ ಅಂತಾನೆ ನೀನು ಉಪಾಸನೆಯನ್ನು ಮಾಡಬೇಕು ಅಂತ ಹೇಳುವಾಗ ಬ್ರಹ್ಮವೇ ಸುಖ ಅಂತ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಆ ಸುಖ ಅನ್ನುವ ವಿಷಯದಲ್ಲಿ ನಮಗೆ ಅನುಕೂಲ ಪ್ರತಿಕೂಲ ಸುಖ ದುಃಖಗಳು ಅಂದರೆ ಏನು, ಇದೆಲ್ಲ ಜ್ಞಾನ ವಿಶೇಷವೇ ಆಗಿದೆ. ಆ ಜ್ಞಾನ ವಿಶೇಷ ಪದಾರ್ಥದ ಅಧೀನದಲ್ಲಿರುವ ಒಂದು ವಿಶೇಷವನ್ನ ಅದ್ರ ಮೇಲೆ ನಮಗೆ ತಿಳಿದು ಬರುತ್ತೆ. ಆ ಪದಾರ್ಥದಲ್ಲಿರುವ ಒಂದು ವಿಶೇಷವು ನಮಗೆ ಅನುಕೂಲವಾಗಿದೆ ಅನ್ನೋ ಜ್ಞಾನ ಉಂಟಾದರೆ ನಮಗೆ ಸುಖ ಅಂತ ಅನಿಸುತ್ತೆ. ಆ ಜ್ಞಾನ ವಿಶೇಷವೇ ಸುಖ ಅಂತ ಹೇಳಲ್ಪಡುವುದೇ ಹೊರತು ಸುಖ ಬೇರೆ, ಪದಾರ್ಥದ ಒಂದು ಜ್ಞಾನ ಬೇರೆ, ಸುಖ ಬೇರೆ ಅಲ್ಲ. ಅದರಲ್ಲಿರುವ ಒಂದು ವಿಶೇಷದ ಒಂದು ಜ್ಞಾನವೇ ಸುಖ ಅಂತ ಹೇಳಲ್ಪಡುವುದು. ಆದ್ದರಿಂದ ಬ್ರಹ್ಮವು ಸ್ವತಃ ಸುಖವಾದ್ದರಿಂದ ಆ ವಿಷಯದ ವಿಷಯವು ಪದಾರ್ಥದ ಅಧೀನದಲ್ಲಾಗಿರೋದ್ರಿಂದ ಬ್ರಹ್ಮಸ್ವರೂಪವೇ ಸುಖವಾಗಿದೆ. ಆದ್ದರಿಂದ ಬ್ರಹ್ಮವೇ ಸುಖ ಅಂತ ಹೇಳಬಹುದು ಅನ್ನೋದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದುವರೆಗೂ ಬ್ರಹ್ಮವು ಹೇಗೆ ಸುಖವಾಗುತ್ತೆ ಅನ್ನೋದು ಇಲ್ಲಿ
ಇದಲ್ಲೇ ಅದಕ್ಕೆ ಅದು ಹೇಳ್ತಾರೆ ಇದಮಃ ರಸೋ ವೈ ಸಹ ರಸಃ ಅಂದರೆ ಆನಂದ ರಸಹ್ಯೇವಾಯಂ ಲಬ್ಧ್ವಾ ಆನಂದಿ ಭವತಿ ರಸಶಬ್ದಿತನಾದ ಪರಮಾತ್ಮನನ್ನ ಪಡೆದುಕೊಂಡು ಇವನು ಆನಂದಿ ಆಗ್ತಾನೆ, ಆನಂದವನ್ನು ಉಳ್ಳವನಾಗಿ ಆಗ್ತಾನೆ ಅವನು ಪಡೆದುಕೊಂಡ್ರೆ. ಯಾಕೆ ಅಂದರೆ ಅವನು ರಸ ಅಂತಾನೆ ಹೇಳಲ್ಪಟ್ಟಿದೆ. ರಸಃ ವೈ ಸಹ ಆನಂದವೇ ಬ್ರಹ್ಮ, ಬ್ರಹ್ಮೈವ ಸುಖಂ ಇತಿ ಬ್ರಹ್ಮ ಲಬ್ಧ್ವಾ ಸುಖೀ ಭವತಿ ಇತ್ಯರ್ಥಃ. ಬ್ರಹ್ಮವೇ ಸುಖವಾದ್ದರಿಂದ ಅವನು ಪಡೆದುಕೊಂಡು ಸುಖವಾಗ್ತಾನೆ ಇವನು. ಪರಮಪುರುಷ ಸ್ವೇನೈವ ಸ್ವಯಂ ಅನವಧಿಕಾತಿಶಯ ಸುಖ ಸನ್ ಪರಸ್ಯಾಪಿ ಸುಖಂ ಭವತಿ. ತಾನು ಸ್ವತಃ ಅನವಧಿಕಾದ ಸುಖವಾದ್ದರಿಂದ ಇನ್ನೊಬ್ಬರಿಗೂ ಸುಖವಾಗ್ತಾನೆ ಅವನು. ಇಂದ ಸುಖರೂಪತ್ವ ಅವಿಶೇಷಾತ್, ಯಾವುದು ವಿಶೇಷವೂ ಇಲ್ಲ. ಬ್ರಹ್ಮ ಯಸ್ಯ ಜ್ಞಾನ ವಿಷಯ ಭವತಿ ಸಹ ಸುಖೀ ಭವತಿ ಇತಿ ಅರ್ಥಃ. ಯಾರಿಗೆ ಜ್ಞಾನಕ್ಕೆ ಬ್ರಹ್ಮನ ವಿಷಯವಾಗ್ತಾನೋ ಅವನು ಬ್ರಹ್ಮಯಸ್ಯ ಜ್ಞಾನ ವಿಷಯ ಭವತಿ. ಯಾರ ಜ್ಞಾನಕ್ಕೆ ಬ್ರಹ್ಮನ ವಿಷಯವಾದರೆ ಅವನಿಗೆ ಸುಖ ಉಂಟಾಗುತ್ತೆ. ಯಾಕೆ ಅಂದರೆ ಬ್ರಹ್ಮವೇ ಸುಖ, ಆ ಸ್ವರೂಪವೇ ಸುಖವಾದ್ದರಿಂದ ಅವನಿಗೆ ಅದು ಸುಖ ಉಂಟಾಗುತ್ತೆ. ಜ್ಞಾನಾನುಕೂಲತ್ವಸ್ಯ ವಿಷಯಾನುಕೂಲತ್ವ ಪ್ರಯುಕ್ತತ್ವೇ ಶ್ರುತಿಮಾಹ ತದಿದಂ. ಜ್ಞಾನವು ಅನುಕೂಲವಾಗಬೇಕಾದ್ರೆ ವಿಷಯವೂ ಅನುಕೂಲವಾಗಿರಬೇಕು. ವಿಷಯವೂ ಅನುಕೂಲವಾಗಿದ್ದರೆ ಜ್ಞಾನವು, ಅದರ ವಿಷಯವಾದ ಜ್ಞಾನವು ಕೂಡ ಅನುಕೂಲವಾಗಿರುತ್ತೆ. ಅದರಿಂದ ಇಲ್ಲಿ ರಸೋ ವೈ ಸಹ ರಸಂ ಹ್ಯೇವಾಯಂ ಲಬ್ಧ್ವಾ ಆನಂದಿ ಭವತಿ. ಯಾಕೆ ಅದನ್ನು ಪಡೆದುಕೊಂಡು ಆನಂದಿ ಆಗ್ತಾನೆ ಅಂದರೆ ಅದುವೇ ಆನಂದವೇ ಅದು. ಆದ್ದರಿಂದ ಅದನ್ನು ಪಡೆದುಕೊಂಡು ಆನಂದಿ ಆಗ್ತಾನೆ ಇವನು ಅಂತ ಇಲ್ಲಿ ಅರ್ಥ. ಅಸ್ಯಾಂ ಶ್ರುತೌ ಬ್ರಹ್ಮಣಃ ಸುಖರೂಪತ್ವ ಪ್ರತೀತಿ ಅಪ್ರತೀತೆ ತಾಂ ವ್ಯಾಚಷ್ಟೇ ಬ್ರಹ್ಮೈವ ಸುಖಂ ಇತಿ. ರಸೋ ವೈ ಸಹ ಅಂದರೆ ಬ್ರಹ್ಮೈವ ಸುಖಂ ಅಂತ ಅರ್ಥ ಇಲ್ಲಿ. ತಚ್ಛಬ್ದ ಕಾರಣತೆಯ ಪ್ರಕೃತ ಬ್ರಹ್ಮ ಪರಾಮರ್ಶಿ ಇತ್ಯರ್ಥಃ. ತಚ್ಛಬ್ದ ಅಂದರೆ ಪಡೆದುಕೊಂಡು, ರಸಂ ಏವ ಅಯಂ ಲಬ್ಧ್ವಾ ಅಂತ ಹೇಳಿರುವಾಗ ಸಹ ಅಂತ ಹೇಳಿರುವಂತಹದ್ದು ತಚ್ಛಬ್ದ. ರಸಃ ವೈ ಸಹ ಅಂತ ಹೇಳಿರುವಾಗ ಪರಮಾತ್ಮನನ್ನ ಪ್ರಕೃತ ಬ್ರಹ್ಮ ಪರಾಮರ್ಶಿ ತಿಳಿಸುತ್ತೆ. ಅವನ ಕಾರಣದಿಂದ ಅವನನ್ನು ಪಡೆದುಕೊಂಡು ರಸಂ ಹೇವ ಅಯಂ ಲಬ್ಧ್ವಾ ಆನಂದಿ ಭವತಿ. ಆ ಸಹ ಅಂತ ಹೇಳಲ್ಪಟ್ಟ ರಸಶಬ್ದಿತನಾದ ಪರಮಾತ್ಮನನ್ನು ಪಡೆದುಕೊಂಡ್ರೆ ಇವನು ಆನಂದಿ ಆಗ್ತಾನೆ ಅಂತ ಇಲ್ಲಿ. ಅತ್ರ ಸುಖವಾಚಿ ಶಬ್ದ ಕಹ, ಸುಖವನ್ನು ತಿಳಿಸುವ ಯಾವ ಶಬ್ದವಿದೆ ಇಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಯಹ ಯಸ್ಯ ಸುಖಂ ಭವತಿ ತತ್ ನ ಸುಖಸ್ಯಾಪಿ ಸುಖಂ ಭವತಿ ಸ್ವಸ್ಯಾಪಿ ಸುಖಂ ಭವತಿ. ತಾನು ಯಹ ಯಸ್ಯ ಸುಖಂ ಭವತಿ, ಯಾರಿಗೆ ಸುಖವಾಗ್ತಾನೋ ನನಗೂ ಸುಖವಾಗಬೇಕು ಅನ್ನೋ ನಿಯಮವಿಲ್ಲವಲ್ಲ ಅದು. ಸ್ವಸ್ಯಾಪಿ ತತ್ ನ ಸುಖಂ ಭವತಿ. ಏವಂ ಪರಸ್ಯ ಭೋಗ್ಯಭೂತಂ ಬ್ರಹ್ಮ ನ ಭೋಗ್ಯ ಸ್ವಭೋಗ್ಯಂ. ಪರಸ್ಯ ಭೋಗ್ಯಭೂತಂ, ಇನ್ನೊಬ್ಬನಿಗೆ ಭೋಗ್ಯವಾದ ಪರಮಾತ್ಮನು ನನಗೆ ಹೇಗೆ ಭೋಗ್ಯನಾಗ್ತಾನೆ ಅಂತ ಹೇಳುವಾಗ ಇಲ್ಲಿ ಹೇಳ್ತಾರೆ, ಮತ್ತೊಬ್ಬರಿಗೆ ಭೋಗ್ಯನಾಗಿದ್ದರೆ ನನಗೆ ಹೇಗೆ ಭೋಗ್ಯನಾಗ್ತಾನೆ. ಪರಮಪುರುಷ ಸ್ವೇನೈವ ಸ್ವಯಂ ಅನವಧಿಕಾಶಯ ಸುಖಸನ್, ತನಗಿಯೂ ತಾನೇ ಸುಖವಾಗಿದ್ದಾನವನು, ಆದ್ದರಿಂದ ನಮಗೂ ಸುಖವಾಗ್ತಾನೆ ಅಂತ. ಪರಸ್ಯಾಪಿ ಸುಖಂ ಭವತಿ, ತನಗೂ ಅನುಕೂಲವಾಗಿದ್ದಾನೆ ಮತ್ತೊಬ್ಬರಿಗೂ ಅನುಕೂಲವಾಗ್ತಾನೆ. ಯಾಕೆಂದರೆ ಅವನ ಸ್ವರೂಪವೇ ಅನುಕೂಲವಾಗುವುದು ಅಂತ ಹೇಳಿ ಅರ್ಥ ಇಲ್ಲಿ. ಆದ್ದರಿಂದ ಸ್ವಯಂ ಅಂದರೆ ಸ್ವಸ್ಮೈ ಅಂತ ಅರ್ಥ. ತನಗೆ ತಾನೇ ಸುಖ ರೂಪತ್ವ ಅವಿಶೇಷಾತ್. ಅವನಿಗೆ ತನ್ನ ಅನುಭವವು ಬೇರೆ ರೀತಿಯಾಗಿದೆ, ಇನ್ನೊಬ್ಬರಿಗೆ ಅನುಭವ ಬೇರೆ ರೀತಿಯಾಗಿದೆ ಅಂತ ಅರ್ಥವಲ್ಲ. ತನಗೂ ತಾನು ಸುಖರೂಪತ್ವ ಅನ್ನೋದು ಯಾವ ವ್ಯತ್ಯಾಸವೂ ಇಲ್ಲದೆ ಪರಮಾತ್ಮನಿಗೂ ಅವನ ಸ್ವರೂಪ ಸುಖವಾಗಿದೆ, ಮತ್ತೊಬ್ಬರಿಗೂ ಸುಖವಾಗಿಯೇ ಇದೆ ಅನ್ನೋದು ಸ್ವಪರ ವಿಭಾಗರಹಿತಂ ಆನಂದೋ ಬ್ರಹ್ಮ ಇತಿ ಅವಿಶೇಷೇಣ ಆನಂದತ್ವ ಕಥನಾತ್ ಇತ್ಯರ್ಥ. ಅದರಿಂದ ಇಲ್ಲಿ ಆನಂದ ಬ್ರಹ್ಮ ಅಂದರೆ ಆನಂದ ಬ್ರಹ್ಮ ಸ್ವಸ್ಮೈ ಅಂತ ಹೇಳಲಿಲ್ಲ, ಪರಸ್ಮೈ ಅಂತ ಹೇಳಲಿಲ್ಲ. ಪರಮಾತ್ಮ ಸ್ವರೂಪವೇ ಆನಂದ, ಅವನಿಗೂ ಆನಂದವೇ ಮತ್ತವರಿಗೂ ಆನಂದವೇ, ಬೇರೆ ಯಾವ ಒಂದು ವಿಶೇಷವೇ ಹೇಳಲಿಲ್ಲ ಇಲ್ಲಿ. ತನಗೋ ಮತ್ತೊಬ್ಬರಿಗೋ ಆ ರೀತಿ ಹೇಳದೇ ಇರೋದ್ರಿಂದ ಸ್ವಪರ ವಿಭಾಗ ರಹಿತಂ, ತನಗೂ ಮತ್ತೊಬ್ಬರಿಗೂ ಅನ್ನೋ ವಿಭಾಗವಿಲ್ಲದೆ ಎಲ್ಲರಿಗೂ ಯಾವ ವ್ಯತ್ಯಾಸವಿಲ್ಲದೆ ಸುಖ ಸ್ವರೂಪ, ಅವನ ಸ್ವರೂಪವೇ ಸುಖವಾದದ್ದು ಅನ್ನೋದನ್ನ. ತರ್ಹಿ ರಸೋ ವೈ ಸಹ ರಸಂ ಹ್ಯೇವ ಅಯಂ ಲಬ್ಧ್ವಾ ಆನಂದಿ ಭವತಿ ಪರಂ ಪ್ರತಿ ಆನಂದತ್ವ ಶ್ರವಣಂ ಕಥಂ ಅಂತ ಹೇಳಿದ್ರೆ, ರಸಂ ಇನ್ನೊಬ್ಬರಿಗೆ ಮಾತ್ರ ಹೇಳಿದ್ದಿಲ್ಲ, ರಸಂ ಲಬ್ಧ್ವಾ ಆನಂದಿ ಭವತಿ ಅಂದರೆ ಪಡೆದುಕೊಂಡವನಿಗೆ ಮಾತ್ರವೇ ಸುಖ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಬ್ರಹ್ಮ ಯಸ್ಯ ಜ್ಞಾನ ವಿಷಯೋ ಭವತಿ ಸಹ ಸುಖಿ ಭವತಿ. ಆದರೆ ಪರಮಾತ್ಮನಿಗೆ ತನ್ನ ಜ್ಞಾನಕ್ಕೆ ತಾನೇ ವಿಷಯವಾದರೆ ಅವನಿಗೂ ಸುಖವಾಗಿರುತ್ತೆ, ಇನ್ನೊಬ್ಬರ ಜ್ಞಾನಕ್ಕೆ ಅವನ ವಿಷಯವಾದರೆ ಅವರಿಗೂ ಸುಖವಾಗುತ್ತೆ.
ಯಸ್ಯ ಜ್ಞಾನ ವಿಷಯ ಭವತಿ ಸಹ ಸುಖಿ ಭವತಿ. ಬ್ರಹ್ಮ ಯಸ್ಯ ಜ್ಞಾನ ವಿಷಯ ಭವತಿ. ಪರಮಾತ್ಮನು ತನ್ನ ಅನುಭವದಲ್ಲಿ ತಾನೇ ಇರ್ತಾನೆ. ತನ್ನ ಜ್ಞಾನಕ್ಕೆ ತಾನು ವಿಷಯವಾದಾಗ ಅವನಿಗೂ ಸುಖವಾಗುತ್ತೆ, ಇನ್ನೊಬ್ಬರ ಜ್ಞಾನಕ್ಕೆ ಅವನ ವಿಷಯವಾದರೆ ಅವರಿಗೂ ಸುಖವಾಗುತ್ತೆ. ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ಪರ ಸ್ವಪರ ಅನ್ನುವ ವಿಭಾಗವಿಲ್ಲ ಅದರಲ್ಲಿ ಹೇಳಿ. ಬ್ರಹ್ಮ ಪರಸ್ಯ ಜ್ಞಾನ ವಿಷಯ ಚೇತೆ ತಸ್ಯ ಸುಖಂ ಭವತಿ, ಸ್ವಸ್ಯ ಜ್ಞಾನ ವಿಷಯತ್ವೇ ಸ್ವಯಂ ಸುಖಂ ಭವತಿ. ತನ್ನ ಇನ್ನೊಬ್ಬರ ಜ್ಞಾನಕ್ಕೆ ವಿಷಯವಾದರೆ ಅವರಿಗೆ ಸುಖ, ತನ್ನ ಜ್ಞಾನಕ್ಕೆ ವಿಷಯವಾದರೆ ತನಗೇ ಸುಖ. ತನ್ನ ಅನುಭವದಲ್ಲಿಯೇ ತಾನಿರ್ತಾನೆ ಅಂತ ಹೇಳಲ್ಪಟ್ಟಿದೆ. ಅತಃ ಯಸ್ಯ ಜ್ಞಾನ ವಿಷಯಭೂತಂ ಬ್ರಹ್ಮ ಅವಿಶೇಷೇಣ ತಸ್ಯ ತತ್ ಸುಖಮಿತಿ ಜೀವಸ್ಯಾಪಿ ಸುಖರೂಪಂ ಭವತಿ ಇತಿ ಶ್ರುತೇಃ ತಸ್ಯಾಹ ಶ್ರುತೇಃ ಅರ್ಥಃ. ಆದ್ದರಿಂದ ಯಾರ ಜ್ಞಾನಕ್ಕೆಲ್ಲ ಅವನ ವಿಷಯವಾದರೆ ಅವರಿಗೆಲ್ಲ ಸುಖವಾಗ್ತಾನೆ. ತನ್ನ ಜ್ಞಾನಕ್ಕೆ ವಿಷಯವಾದರೆ ತಾನೇ ಸುಖವಾಗ್ತಾನೆ. ಜೀವನಿಗೆ ಜ್ಞಾನಕ್ಕೆ ವಿಷಯವಾದರೆ ಅವನಿಗೂ ಉಂಟಾಗುತ್ತೆ, ಸುಖರೂಪವಾಗ್ತಾನೆ ಅಂತ ಹೇಳಿ. ಅದುವೇ ರಸಂ ಹೇವ ಲಬ್ಧ್ವಾ ಅಯಂ ಲಬ್ಧ್ವಾ ಆನಂದೀ ಭವತಿ ಅಂತ ಹೇಳಿ ರಸೋ ವೈ ಸಹ ಅಂತ ಹೇಳುವ ಶ್ರುತಿಗೆ ಅರ್ಥವನ್ನು ಹೇಳಿ. ಬ್ರಹ್ಮಯಸ್ಯ ಜ್ಞಾನ ವಿಷಯೋ ಭವತಿ ಸಹ ಸುಖೀ ಭವತಿ ಇತಿ ಅರ್ಥ. ಇದರಲ್ಲಿ ಭಕ್ತಿ ಯೋಗವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ತದೇವಂ ಪರಸ್ಯ ಬ್ರಹ್ಮಣಃ ಅನವಧಿಕಾತಿಶಯ ಸಂಖ್ಯೆಯ ಕಲ್ಯಾಣ ಗುಣಾಕರಸ್ಯ ನಿರವಧ್ಯಸ್ಯ ಅನಂತ ಮಹಾವಿಭೂತೇಃ ಅನವಧಿಕಾತಿಶಯಂ ಸೌಶೀಲ್ಯ ವಾತ್ಸಲ್ಯ ಸೌಂದರ್ಯ ಜಲಧೇಃ ಸರ್ವಶೇಷಿತ್ವಾತ್ ಆತ್ಮನಃ ಶೇಷತ್ವಾತ್ ಪ್ರತಿ ಸಂಬಂಧಿತಯ ಅನುಸಂಧೀಯಮಾನಂ ಅನವಧಿಕಾತಿಶಯ ಪ್ರೀತಿ ವಿಷಯಂ ಸತ್ ಪರಬ್ರಹ್ಮೈವ ಏನಮಾತ್ಮಾನಂ ಪ್ರಾಪಯತಿ ಇತಿ. ಇಲ್ಲಿ ಹೇಳ್ತಾರೆ, ಪರಮಾತ್ಮನು ಈ ಶೇಷಶೇಷಿ ಭಾವದಿಂದ ಅಲ್ಲಿ ಪ್ರತಿ ಸಂಬಂಧಿ ಅಂತ ಹೇಳಿ ಪ್ರತಿ ಸಂಬಂಧಿಯಾಗಿ ಅನುಸಂಧಾನ ಮಾಡಲ್ಪಡುವುದು. ನನಗೆ ಶೇಷಿಯಾದವನು ಅಂತ ಹೇಳಿ, ನಾನು ಶೇಷನಾದ್ದರಿಂದ ಅವನಿಗೆ ಶೇಷಿಯಾದವನು ಪರಮಾತ್ಮ ಅಂತ ಹೇಳಿ ಅನವಧಿಕವಾದ ಪ್ರೀತಿಗೆ ವಿಷಯವಾಗಿರುವ ಪರಬ್ರಹ್ಮನೇ ಇವನನ್ನು ತನ್ನನ್ನು ಪಡೆದುಕೊಳ್ಳೋ ಹಾಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಪರಸ್ಯ ಬ್ರಹ್ಮಣಃ ಅನವಧಿಕಾತಿಶಯ ಇಲ್ಲ ಪರಮಾತ್ಮನ ಅದ್ಭುತವಾದ ವಿಶೇಷಣಗಳನ್ನೆಲ್ಲ ಎಲ್ಲ ಕಡೆಯೂ ಹೇಳ್ತಾರೆ ಭಾಷಿಕಾರರು. ಅಸಂಖ್ಯೇಯ ಕಲ್ಯಾಣ ಗುಣಾಕರಸ್ಯ ನಿರವಧ್ಯಸ್ಯ ಅನಂತ ಮಹಾವಿಭೂತೇ, ಅವನ ಸುಖ ಅಂತ ಹೇಳಲ್ಪಟ್ಟ ಸ್ವರೂಪದಲ್ಲಿ ಎಷ್ಟು ವಿಶೇಷಣಗಳಿದೆ ಅಂತ ಹೇಳ್ತಾರೆ. ಅನವಧಿಕಾತಿಶಯ ಸೌಶೀಲ್ಯ ವಾತ್ಸಲ್ಯ ಸೌಂದರ್ಯ ಜಲಧೇಹೆ ಸರ್ವಶೇಷಿತ್ವಾತ್, ಎಲ್ಲರಿಗೂ ಶೇಷಿಯಾಗಿರೋದ್ರಿಂದ ಆತ್ಮನಃ ಶೇಷತ್ವಾತ್, ಇವನು ಪರಮಾತ್ಮನಿಗೆ ಶೇಷಭೂತನೇ ಯಾವಾಗಲೂ. ಪ್ರತಿ ಸಂಬಂಧಿತೆಯ ಅನುಸಂಧೀಯ ಮಾನಂ, ಹೀಗೆ ಪ್ರತಿ ಸಂಬಂಧಿಯಾಗಿ ಅನುಸಂಧಾನ ಮಾಡುವಾಗ ಅನವಧಿಕಾಶಯ ಪ್ರೀತಿ ವಿಷಯಂ ಸತ್, ಆ ಪ್ರೀತಿಗೆ ಅನವಧಿಕವಾದ ಪ್ರೀತಿಗೆ ವಿಷಯವಾಗಿರುವವನಾಗಿ ಪರಬ್ರಹ್ಮೈವ ಏನಮಾತ್ಮಾನಂ ಪ್ರಾಪಯತಿ. ಆದ್ದರಿಂದ ಅವನ ಒಂದು ಪ್ರೀತಿಗೆ ಇವನು ವಿಷಯವಾಗ್ತಾನೆ, ಅವನು ತಾನನ್ನು ತಾನೇ ಪಡೆದುಕೊಳ್ಳೋ ಹಾಗೆ ಮಾಡ್ತಾನೆ ಅಂತ ಅರ್ಥ. ಪ್ರೀತಿ ವಿಶೇಷ ಶಬ್ದೇನ ಅಭಿಪ್ರೇತಮರ್ಥಂ ವಿವೃಣೋತಿ ತದೇವಂ ಇತಿ. ಮಹಾವಿಭೂತೇಃ ಇತ್ಯಂತೇನ ಪರತ್ವ ಉಪಯೋಗಿ ಗುಣಜಾತಂ ಉಕ್ತಂ. ಅನಂತ ಮಹಾವಿಭೂತೇಃ ಅಲ್ಲಿಯವರೆಗೆ ಅವನಿಗೆ ನಮಗೆ ಪರತ್ವಕ್ಕೆ ಉಪಯುಕ್ತವಾದದ್ದು, ಪರತ್ವವು ಸೌಲಭ್ಯವು ಎರಡೂ ಇರಬೇಕು ಪರಮಾತ್ಮನನ್ನು ನಾವು ಪಡೆದುಕೊಳ್ಬೇಕಾದ್ರೆ. ಅನವಧಿಕ ಆಶಯ ಸಂಖ್ಯೆಯ ಗುಣಾಕರ ನಿರವಧ್ಯ ಅನಂತ ಮಹಾವಿಭೂತಿ ಅನ್ನೋದೆಲ್ಲ ಪರತ್ವವನ್ನು ತೋರಿಸುತ್ತೆ. ಅದಾದ ಮೇಲೆ ಅನವಧಿಕಾತಿಶಯ ಸೌಶೀಲ್ಯ ವಾತ್ಸಲ್ಯ ಸೌಂದರ್ಯ ಜಲದೇಹೆ ಅಂತ ಹೇಳೋದು ಸೌಲಭ್ಯವನ್ನು ತೋರಿಸುತ್ತೆ. ಅನವಧಿಕ ಇತ್ಯಾದಿನ ಸೌಲಭ್ಯ ಉಪಯೋಗಿ ಗುಣ ಉಕ್ತ ಗುಣ ಎಲ್ಲ ಕೂಡ ಇದು ಸೌಲಭ್ಯಕ್ಕೆ ಉಪಯುಕ್ತವಾದ ಗುಣಗಳು ಅವನದು. ಪ್ರೀತಿ ವಿಷಯ ಸ್ವದಾಸ್ಯ ಅನುಸಂಧಾನ ಗರ್ಭ, ಪ್ರೀತಿ ಅನುಸಂಧಾನ ಗರ್ಭ ಪ್ರೀತಿ ವಿವಕ್ಷಿತ. ತಾನು ದಾಸನಾಗಿರುವುದೇ ಅವನಿಗೆ ಪ್ರೀತಿ, ಅನುಸಂಧಾನಕ್ಕೆ ಸೇರಿದ ಅದರಕ್ಕೆ ಅಡಗಿದ ಪ್ರೀತಿಯು ಹೇಳಲ್ಪಟ್ಟಿದೆ. ಸ್ವದಾಸ್ಯ ಅನುಸಂಧಾನ ಗರ್ಭ ಪ್ರೀತಿ ಅಂತ ಹೇಳಿ ಯಸ್ಯ ಪ್ರೀತಿ ವಿಷಯಂ ಭವತಿ ಅಂತ ಹೇಳಿದಾಗ ಅವನಿಗೆ ತಾನು ದಾಸನಾಗಿದ್ದೇನೆ ಅನ್ನುವ ಅನುಸಂಧಾನದಿಂದ ಅವನಿಗೆ ಅನವಧಿಕಾತಿಶಯ ಪ್ರೀತಿ ವಿಷಯಂ ಸತ್, ತಾನು ದಾಸನಾಗಿದ್ದೇನೆ ತನ್ನ ಸ್ವಾಮಿ ಅಂತ ಹೇಳೋದ್ರಿಂದ ಅವನಿಗೆ ಆ ಪ್ರೀತಿ. ಏವಂ ವಿಧ ಪ್ರೀತಿ ರೂಪ ಜ್ಞಾನ ವಿಷಯಭೂತಂ ಬ್ರಹ್ಮ ಸ್ವಪ್ರಾಪ್ತಿ ಉಪಾಯಭೂತಂ ಇತಿ ಅರ್ಥ. ಇಂತಹ ಒಂದು ಪ್ರೀತಿ ರೂಪವಾದ ಜ್ಞಾನಕ್ಕೆ ವಿಷಯವಾದ ಬ್ರಹ್ಮನೇ ಅವನ ಪ್ರಾಪ್ತಿಗೆ ಅವನೇ ಕಾರಣ ಅನ್ನೋದು ಇಲ್ಲಿ ಸ್ವಪ್ರಾಪ್ತಿ ಉಪಾಯಭೂತಂ.
ತನ್ನ ಪ್ರಾಪ್ತಿಗೆ ಅವನು ಉಪಾಯಭೂತ. ಅದುವೇ ಯಮೇ ವೈಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ ಅನ್ನೋ ಶ್ರುತಿಯ ಅರ್ಥವೂ ಇಲ್ಲಿ ಅದನ್ನ ಹೇಳ್ತಾರೆ. ಇಲ್ಲಿ ಶೇಷತ್ವವನ್ನ ಇಲ್ಲಿ ಇವಾಗ ಇಂಟ್ರೊಡ್ಯೂಸ್ ಸತ್ ಪರಂ ಬ್ರಹ್ಮೈವ ಅಂತ ಬಂತಲ್ಲ, ಅಲ್ಲಿ ವಿಷಯಂ ಸತ್ ಅನ್ನೋದು ಸತ್ ಬ್ರಹ್ಮಕ್ಕೆ ವಿಷಯ. ಅಲ್ಲ, ವಿಷಯಂ ಸತ್ ವಿಷಯವಾಗಿದ್ದುಕೊಂಡು ಅಂತ ಅರ್ಥ. ಇಲ್ಲ, ಅನವಧಿಕ ಓ ಸತ್ ಪರಂ ಬ್ರಹ್ಮೈವ ಅಂದ್ರೆ ಅದನ್ನ ಹೇಗೆ? ಸತ್ ಪರಂಬ್ರಹ್ಮಕ್ಕೆ ಸೇರಿಲ್ಲ. ಅನವಧಿಕಾತಿಶಯ ಪ್ರೀತಿ ವಿಷಯಂ ಸತ್, ಅನವಧಿಕಾಶಯ ಪ್ರೀತಿ ವಿಷಯಂ ಸತ್, ಅನವಧಿಕಾದ ಪ್ರೀತಿಗೆ ವಿಷಯವಾಗಿದ್ದುಕೊಂಡು ಪರಬ್ರಹ್ಮ ಏವ ಏನಮಾತ್ಮಾನಂ ಪ್ರಾಪಯತಿ. ಹಾಗೆ ಸರಿ, ಇದ್ರ ಜೊತೆ ಸೇರಿಸ್ಕೊಂಡು. ಆದ್ದರಿಂದ ಇಲ್ಲಿ ಪರಮಾತ್ಮನಿಗೆ ಇವಾಗ ಇಲ್ಲಿ ಶೇಷಶೇಷಿ ಭಾವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಶೇಷತ್ವ ಜ್ಞಾನದ ಶೋಧನೆ ಮಾಡ್ತಾರೆ. ಹೇಗೆ ಶೇಷತ್ವ ಜ್ಞಾನವು ಹೇಗೆ ಪ್ರೀತಿ ಉಂಟು ಮಾಡುತ್ತೆ ಅನ್ನೋದು ಇಲ್ಲಿ ನಮಗೆ. ಶೇಷತ್ವ ಜ್ಞಾನ ಲೋಕದಲ್ಲಿ ಅಪ್ರೀತಿಯನ್ನೇ ಉಂಟು ಮಾಡುತ್ತೆ, ಎಲ್ಲರಿಗೂ ಶೇಷಭೂತವಾಗಿರೋದು. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಬ್ರಹ್ಮವು ಆನಂದ ಸ್ವರೂಪ ಅಂತ ಹೇಳಿ, ಸುಖ ಸ್ವರೂಪವಾದ್ದರಿಂದ ಬ್ರಹ್ಮವೇ ಸುಖ, ಆನಂದ ಪಡೆದುಕೊಳ್ಳೋದೇ ಆನಂದ ಸುಖ, ತನಗೂ ಸುಖ ಅನುಭವ ಆಗುತ್ತೆ. ಆದ್ದರಿಂದ ಪದಾರ್ಥವೇ ಸುಖವಾದ್ದರಿಂದ ತನ್ನ ಅನುಭವಕ್ಕೂ ಮತ್ತವರ ಅನುಭವಕ್ಕೂ ವಿಶೇಷವಿಲ್ಲದೆ ಎಲ್ಲರಿಗೂ ಸುಖವನ್ನೇ ಉಂಟು ಮಾಡುವಂತಹ ಸ್ವರೂಪ ಪರಮಾತ್ಮನದು ಅನ್ನೋದು ನಮ್ಮ ಮೊದಲು ಸ್ಥಾಪನೆ ಮಾಡುತ್ತೆ. ಈಗ ಶೇಷಶೇಷಿ ಭಾವವಾದ್ದರಿಂದ ಇವನಿಗೆ ಶೇಷತ್ವವನ್ನು ಅನುಸಂಧಾನ ಮಾಡಿ ಈ ಪ್ರೀತಿ ಉಂಟಾಗುತ್ತೆ ಅಂತ ಹೇಳಿದ್ರು. ಅಶೇಷತ್ವವನ್ನ ಈಗ ಹೇಳ್ತಾ ಇದ್ದಾರೆ. ಅಶೇಷತ್ವ ಅನ್ನೋದು ಹೇಗೆ ಪ್ರೀತಿಯನ್ನು ಉಂಟು ಮಾಡುತ್ತೆ ಅದನ್ನ ಮುಂದೆ ಈಗ ಹೇಳ್ತಾರೆ. ಪರಮಾತ್ಮ ಸ್ವರೂಪವು ಸುಖವೇ ಸರಿ, ಅವನ್ನ ನಾವು ಅನುಭವಿಸಿದ್ರೆ ಸುಖವಾಗುತ್ತೆ. ಆದರೆ ಇವನು ಹೇಗೆ ಅನುಭವಿಸ್ತಾನೆ? ಸ್ವಾಮಿಯಾದವನು ನಾನು ದಾಸಭೂತನಾದವನು ಅಂತ ಅನುಭವಿಸ್ತಾನೆ. ದಾಸತ್ವದಿಂದ ಅನುಸಂಧಾನದಿಂದ ಬಂದ ಪ್ರೀತಿ ಇವನಿಗೆ. ದಾಸತ್ವ ಅನ್ನೋದು ಹೇಗೆ ಪ್ರೀತಿ ಉಂಟಾಗುತ್ತೆ ಆ ವಿಷಯವನ್ನ ಈಗ ಮುಂದೆ ವಿಚಾರ ಮಾಡ್ತಾರೆ. ಈಗ ಅದರಿಂದ ಇಲ್ಲಿ ಹೇಳಿದಾಗ ಪ್ರತಿಸಂಬಂಧಿತೆಯ ಅನುಸಂಧೀಯಮಾನಂ ಶೇಷತ್ವಾತ್ ಪ್ರತಿಸಂಬಂಧಿತೆಯ ಅನುಸಂಧೀಯಮಾನಂ ಅಂದ್ರು. ಶೇಷಭೂತನಾಗಿ ಇವನು ಅನುಸಂಧಾನ ಮಾಡಿದ್ರೆ ಅದರಿಂದ ಅವನು ಅನವಧಿಕವಾದ ಪ್ರೀತಿ ಉಂಟಾಗುತ್ತೆ, ಪ್ರೀತಿ ವಿಷಯವಾಗ್ತಾನೆ ಅಂತ ಹೇಳಿದ್ರೆ ಶೇಷತ್ವವು ಹೇಗೆ ಪ್ರೀತಿ ಉಂಟು ಮಾಡುತ್ತೆ ಆ ವಿಷಯವನ್ನ ಮುಂದೆ ವಿಚಾರ ಮಾಡ್ತಾರೆ. ಶೇಷತ್ವವು ಲೋಕದಲ್ಲಿ ಸುಖವಾಗಿರೋದಿಲ್ಲವಲ್ಲ, ನಮಗೆ ಮೋಕ್ಷದಲ್ಲಿ ಮಾತ್ರ ಹೇಗೆ ಸುಖವನ್ನು ಉಂಟು ಮಾಡುತ್ತೆ ಶೇಷತ್ವ ಜ್ಞಾನ ಅನುಸಂಧಾನ ಅನ್ನೋದನ್ನ ಮೊದಲು ಬ್ರಹ್ಮ ಸ್ವರೂಪವೇ ಸುಖ ಅಂತ ಹೇಳಿ ಸುಖವಾಗುತ್ತೆ ಅಂದ್ರು. ಆದರೆ ನಾವು ಅನುಸಂಧಾನ ಮಾಡುವಾಗ ಬ್ರಹ್ಮನನ್ನ ಹೇಗೆ ಅನುಭವಿಸ್ತೀವಿ ಅಂದ್ರೆ ನಮಗೂ ಅವನಿಗೂ ಇರುವ ಸಂಬಂಧವನ್ನು ಇಟ್ಟುಕೊಂಡು ಅನುಭವಿಸ್ತೀವಿ. ಅಂದರೆ ಶೇಷತ್ವ ಜ್ಞಾನದಿಂದಲೇ ಅವನನ್ನ ಪ್ರೀತಿ ನಮಗೆ ಉಂಟಾಗುವಂಥದ್ದು, ಕೈಂಕರ್ಯದಿಂದ ಬರುವಂತಹದ್ದು. ಅದನ್ನ ಮುಂದೆ ಈಗ ವಿಚಾರ ಮಾಡ್ತಾರೆ. ಶೇಷತ್ವ ಜ್ಞಾನದಿಂದ ಈ ರೀತಿಯಾದ ಸುಖವು ನಮಗೆ ಹೇಗೆ ಉಂಟಾಗುತ್ತೆ ಅಂತ ಹೇಳಿ. ಬ್ರಹ್ಮ ಸ್ವರೂಪತಃ ಸುಖವಾದರೂ ನಾವು ಅವನಿಗೆ ಶೇಷ ಅಂತ ಅನುಭವಿಸ್ತೀವಿ. ಶೇಷತ್ವ ಜ್ಞಾನಕ್ಕೆ ಅಡಿಯಾದ ಸುಖತ್ವ ಅದು ಹೇಗೆ ಬರುತ್ತೆ ಅದನ್ನ ಮುಂದೆ ಅನುಸಂಧಾನ ಮಾಡ್ತಾರೆ. ಅದನ್ನ ವಿಚಾರ ಮಾಡಿ ಸ್ಥಾಪನೆ ಮಾಡ್ತಾರೆ. ಅದನ್ನ ಮುಂದುವರಿಸೋಣ ಮುಂದಿನ ಕ್ಲಾಸ್ನಲ್ಲಿ ಅಂತ ಇಲ್ಲಿಗೆ ತಿಳಿಸ್ಕೊಳ್ತೇನೆ. ಓಂ ಶಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ವಕ್ತಾರಮಾವೀತ್ ಆವೀತ್ ಮಾಮಾವೀತ್ ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ನಿಗಮಾನಂದ ಮಹಾದೇಶ.